ನಮಸ್ಕಾರ ವೀಕ್ಷಕರೇ, ಅಸ್ಥಿ ಪಂಜರದ ಸವಾಲು ಎನ್ನುವ ಈ ವಿಶೇಷ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಧಾರವಾಡದ ಮಾಳಮಡ್ಡಿ ಅಲ್ಲಿ ಒಂದು ಹಳೆಯ ಬಂಗ್ಲೆ, ಆ ಬಂಗ್ಲೆ ಒಳಗಡೆ ಒಂದು ಅಸ್ಥಿ ಪಂಜರ. ಒಬ್ಬ ಮನುಷ್ಯ ಕಾಣೆಯಾಗಿರ್ತಾನೆ. ಕಾಣೆಯಾದತ ಅಲ್ಲಿ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಅಸ್ಥಿ ಪಂಜರವಾಗಿರ್ತಾನೆ. ಇಲ್ಲಿ ಒಬ್ರು ದೂರು ಕೊಡ್ತಾರೆ. ದೂರು ಕೊಟ್ಟ ಮೇಲೆ ವಿದ್ಯಾಗಿರಿ ಠಾಣೆಯವರು ಬಾಗಿಲನ್ನ ತೆಗೆದು ನೋಡಿದಾಗ ಆತ ಸಂಪೂರ್ಣವಾಗಿ ಅಸ್ಥಿ ಪಂಜರ ಆಗಿರ್ತಾನೆ. ಅಂದ್ರೆ ಸಾವಾಗಿ ವರ್ಷಗಳು ಕಳೆದಿರ್ತವೆ. ಒಂದು ಕುತೂಹಲ ನಿಮ್ಗೆ ಗರುಡ ತೋರಿಸಿತ್ತು ಹಳೆ ಎಪಿಸೋಡ್ನಲ್ಲಿ ಆ ಮನೆ ಬಗ್ಗೆ, ಹಾಗೆ ಆ ಮನೆಯ ಚಿತ್ರಣ ಬಗ್ಗೆ. ಆತ ಚಂದ್ರಶೇಖರ್ ಹನುಮಂತಪ್ಪ ಕೊಲ್ಲಾಪುರ ಅಂತ ಹೇಳಿ, ಬನ್ನೂರು ಅಂತ ಹೇಳಿ, ಅಂದ್ರೆ ಕೊಲ್ಲಾಪುರ ಆಗ್ತಾರೆ, ಬನ್ನೂರು ಅಂತ ಮೂಲ. ಮೃತರಾಗಿ ಹಾಸಿಗೆ ಮೇಲೆ ಅಸ್ಥಿ ಪಂಜರವಾಗಿ ಆತ ಮಲಗಿರ್ತಾರೆ. ಮಲಗಿ ಒಂದು ಸಾವು ಸಂಶಯವನ್ನ ತಗೊಂಡು ಬರ್ತದೆ. ಕಾರಣ, ಕೋಟಿ ಕೋಟಿ ಬೆಲೆ ಬಾಳುವ ಅಲ್ಲೊಂದು ಆಸ್ತಿ, ಸುಮಾರು ಗುಂಟೆ, 9-10 ಗುಂಟೆ ಆಸ್ತಿ ಅದು. ಅಲ್ಲಿ ಹಾರ್ಟ್ ಆಫ್ ದ ಸಿಟಿ ಅನ್ನೋ, ಅಂದ್ರೆ ಈಗ ರಿಯಲ್ ಎಸ್ಟೇಟ್ಗೋಸ್ಕರ ಏನೇನೋ ಆಗ್ತಾವ ಅನ್ನೋ ಅರ್ಥದಲ್ಲಿ 6/9/2024 ಈ ಚಂದ್ರಶೇಖರ್ ಕೊಲ್ಲಾಪುರ ಅವರ ತಾಯಿ ಮಲ್ಲಮ್ಮ ಹನುಮಂತಪ್ಪ ಬನ್ನೂರನ್ನವರು ಕವಲ್ಗೇರಿ ಗ್ರಾಮಸ್ಥರ ಜೊತೆಗೆ, ಹಾಗೆ ಜನಜಾಗೃತಿಯ ಗಟ್ಟಿಗ ಅಧ್ಯಕ್ಷ ಬಸವರಾಜ್ ಕೊರವರ ಜೊತೆಗೆ ವಿದ್ಯಾಗಿರಿ ಠಾಣೆಗೆ ಹೋಗ್ತಾರೆ. ಮೊದಲೇ ಎಪಿಸೋಡ್ ನೀವು ನೋಡಿರ್ತೀರ, ಹಾಕಿದ್ವಿ. ಅಲ್ಲಿ ಪ್ರಥಮವಾಗಿ ಕವರೇಜ್ ಮಾಡಿ ಹಾಕಿದ್ಮೇಲೆ ನಂತರ ಕೆಲವೊಂದು ಪ್ರಶ್ನೆಗಳು ನಮ್ಮನ್ನು ಕೂಡ ಕೆಲವೊಬ್ರು ಕೇಳ್ತಾ ಇದ್ರು. ಏನ್ ಸರ್ ಇದು ಕೊಲೆನಾ ಅಥವಾ ಸಹಜ ಸಾವ ಅಂತ ಹೇಳಿ. ಪೊಲೀಸರು ಕೂಡ ಒಂದು ಅನುಮಾನ ಇತ್ತು. ಯಾಕೆ ಹೆಂಚಿನ ಮನೆ, ಹಿಂದ್ಗಡೆಯಿಂದ ತಕೊಂಡಿರ್ಬೋದು, ಹಾಗೆ ಹಂದಿ ಸತ್ರ ಒಂದು ವಾಸನೆ ಬರ್ತದೆ, ಆಜು ಬಾಜು ಇದ್ದವ್ರಿಗೆ ವಾಸನೆ ಬರ್ಲಿಲ್ವಾ, ಇದು ಒಂದು ಅನುಮಾನ. ಸೆಕೆಂಡ್, ಆತ ಬದುಕಿರೋಗ್ಲೇ ಒಂದಿಷ್ಟು ಮಂದಿ ಮೇಲೆ ದೂರು ಕೊಡ್ತಾನೆ. ನನ್ನನ್ನ ಇಲ್ಲಿಂದ ಒಂದು ಪ್ಲಾನ್ ಮಾಡಿ ಏನೋ ಎಬ್ಬಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, ಅದೊಂದು ಅನುಮಾನ. ನಂತರ ಇಂದು ಬಸವರಾಜ್ ಕೊರವರವರು ಸುಮಾರು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಇದು CTS 202/A1, 202/B, 202/C, 9 ಗುಂಟೆ ಜಾಗ ಇದು. ಇಲ್ಲಿ ಅಸಹಜ ಸಾವು ಅಂತ ಹೇಳಿ ಒಂದು ರೀತಿಯಿಂದ ತಾಯಿ ಅನುಮಾನ ಪಡ್ತಾರೆ, ಅಣ್ಣಂದ್ರು ಅನುಮಾನ ಪಡ್ತಾರೆ, 3 ಮಂದಿ ಮೇಲೆ ಅನುಮಾನವನ್ನ ಸೂಚಿಸ್ತಾರೆ. ಶ್ರೀಮತಿ ವಿನೋದ ದಿನೇಶ್ ಉತ್ತಪ್ಪ ಅಂತ, ಶಾಬುದ್ದೀನ್ ಬಳ್ಳಾರಿ ಅಂತ, ಯಶವಂತ್ ಪಾಟೀಲ್ ಅಂತ. ಇವರು ನನ್ನ ಮಗನನ್ನ ಕೊಲೆ ಮಾಡಿರಬಹುದು ಎಂಬ ಶಂಕೆ. ಕೊಲೆ ಮಾಡಿದ್ದಾರೆ ಅಂತಲ್ಲ, ಕೊಲೆ ಮಾಡಿರುವ ಡೌಟ್ ಇದೆ ನಮಗೆ ಅಂತ ಹೇಳಿ ತಾಯಿ ಕೊಡ್ತಾರೆ. ಈ ಸಂಶಯ ಪಡಿಸಿದ ವ್ಯಕ್ತಿಗಳಲ್ಲಿ ಒಬ್ರು ಯಶವಂತ್ ಪಾಟೀಲ್ ಅಂತ ಹೇಳಿ, ಈಗ ಸುಮಾರು ಒಂದು 4-5 ದಿವಸದ ಕೆಳಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಕ್ಯಾಮ್ರಾ ಮುಂದೆ ಬಂದು ಫೇಸ್ ಮಾಡಿ ಹೇಳ್ತಾರೆ, ನನ್ನ ಚಿಕ್ಕಪ್ಪ, ಈಗೇನು ನಮ್ಮ ಅಸ್ಥಿ ಪಂಜರ ಆಗಿದಾರಲ್ಲ ಮೃತ ಚಂದ್ರಶೇಖರ್ ಕೊಲ್ಲಾಪುರ ಅವರು, ಆ ಬನ್ನೂರವರು, ನನ್ನ ಹೆಸರಿನಲ್ಲಿ ಒಂದು ಮೃತ್ಯು ಪತ್ರ ಬರೆದಿದ್ದಾರೆ. ಮೃತ್ಯು ಪತ್ರ ಅಂದ್ರೆ ನಾನು ಸತ್ತ ನಂತರ ಇವೆಲ್ಲ ನಮಗೆ ಅನ್ನೋದಿದ್ದೀನಿ. ನನ್ನ ಮೇಲೆ ಕೊಲೆಯ ಸಂಶಯ ವ್ಯಕ್ತಪಡಿಸಿದ್ದ ಮಲ್ಲಮ್ಮ ಬನ್ನೂರ್ ಚಂದ್ರಶೇಖರ್, ಅಂದ್ರೆ ಇವರೇನಿದ್ದಾರೆ ಮಲ್ಲಮ್ಮ ಅನ್ನೋರು ಆ ಚಂದ್ರಶೇಖರ್ ಕೊಲ್ಲಾಪುರ ಅವರ ತಾಯಿ ಅಲ್ಲ, ಮಲತಾಯಿ ಅಂತ ಆತ ಸ್ಟೇಟ್ಮೆಂಟ್ ಕೊಡ್ತಾನೆ. ನೀವು ನೋಡ್ಬೋದು ಆತ ಏನ್ ಹೇಳ್ತಾರ ಅಂತ ಹೇಳಿ ನಿಮಗೆ ತೋರಿಸ್ತೀವಿ, ಕೇಳಿ. ಚಂದ್ರಶೇಖರ್ ಕೊಲ್ಲಾಪುರ ಅನ್ನುವಂಥವ್ರದ್ದು ಮನೆ ಒಳಗಡೆ, ಅದು ಆಸ್ತಿಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ್ ಅನ್ನೋರು 18ನೇ ತಾರೀಕು 2021 18/3/2021 ಒಂದು ದೂರನ್ನು ಕೊಟ್ಟಿದ್ರು. ಅವರು 112 ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟರು. ಅದೇ ರೀತಿ ಒಂದು 5-6 ಕಂಪ್ಲೇಂಟ್ ಕೊಟ್ಟರು. 3 ಜನರ ಮೇಲೆ ಅವರು ಸಂಶಯವನ್ನು ವ್ಯಕ್ತಪಡಿಸ್ಯಾರ. ಒಂದು ವಿನೋದ ಉತ್ತಪ್ಪನ್ ಅನ್ನುವಂಥವ್ರ ಮೇಲೆ, ಶಾಬುದ್ದೀನ್ ಬಳ್ಳಾರಿ ಅನ್ನುವಂಥವ್ರ ಮೇಲೆ, ಇನ್ನೊಬ್ಬ ಯಶವಂತ್ ಪಾಟೀಲ್ ಅನ್ನುವಂಥವ್ರ ಮೇಲೆ. ಇವರಿಂದ ನನಗೆ ಜೀವ ಬೆದರಿಕೆ ಇದೆ ಮತ್ತು ಫೋರ್ಸ್ಫುಲಿಯಾಗಿ ನನ್ನಿಂದ ಮನೆಯಿಂದ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಕೊಟ್ಟಾರ. ಸೊ ನಾವು ಇವತ್ತು ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೇನೆ ಅಂತ ಕೇಳಿದರೆ, ಅವರ ತಾಯಿಗೆ ಅದು ಸಂಶಯ ಇದೆ. ಏನಂತೇಳಿ, ಇದು ಕೊಲೆ ಆಗಿರಬಹುದು ನನ್ನ ಮಗಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಅಂತೇಳಿ. ಆಮೇಲೆ 2022ರಲ್ಲಿ ಅವರ ಒಂದು ಕುಟುಂಬದ ಆಸ್ತಿ ಅನ್ನ ಬೇರೆಯವರಿಗೆ ಒಂದು ಪರಭಾರ ಮಾಡಿದ್ದಾರೆ. ಅವರು ಬಿಟ್ಟು ಕೊಡುವಾಗ ವಾರಸ ಹಚ್ಕೊಳಕ್ಕೆ ಹೋದಾಗ 2022ರಲ್ಲಿ ಜೀವಂತ ಅದಾರ ಅವರು. ಅದರ ನಂತರ ಅವ್ರು ಕಂಡಿಲ್ಲ.
ಅಂದರೆ ಸುಮಾರು 2 ವರ್ಷ ಆಗೈತಿ. 2 ವರ್ಷ ಆಗಿ ಒಬ್ಬ ತೀರ್ಕೊಂಡು 2 ವರ್ಷ ಒಳಗಡೆ ಬಾಡಿ ಇದ್ದಾಗ ಇವತ್ತು ಒಂದು ಹೆಗ್ಗಣ ಸತ್ರ ಅಥವಾ ಎಲ್ಲೋ ಒಂದು ನಾಯಿ ಕುನ್ನಿ ಸತ್ರ ಸುಮಾರು 8-10 ದಿವಸ ವಾಸನೆ ಇರ್ತದೆ ಸುತ್ತಲೂ. ಶಾಬುದ್ದೀನ್ ಅಲ್ಲೇ ಪಕ್ಕದ ಮನೆಯೇ ಶಾಬುದ್ದೀನ ಮೇಲೆ ಸಂಶಯ ಇರೋದಿದ್ರಲ್ಲಿ. ಶಾಬುದ್ದೀನ್ ಮನೆ ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಆ ಒಂದು ಒಳಗಡೆ ಇರುವಂಥ ಒಂದು ದೇಹ ಬಿದ್ದು ಅದು ಕೊಳತು ಅದು ತುಲ ಸ್ಕೆಲೆಟನ್ ಎಲ್ಲ ಹೊರಗಡೆ ಬಂದು ಆಗೋವರೆಗೂ ಅವನಿಗೆ ವಾಸನೆನೇ ಬಂದಿಲ್ಲ ಏನು ಅನ್ನುವಂಥ ಪ್ರಶ್ನೆ ಏನಂತ ಕೇಳಿದ್ರೆ ಅವರು ನಾನು ಕಬ್ಜಾ ಒತ್ತಿದ್ದೀನಿ, ನಾವು ಕಬ್ಜಾ ಬಿಡಿಸಬಾರದು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಏನು ಕಬ್ಜಾ? ಅವ್ರು ಇರೋ ಮನೆ ಅದು ಮಾಳಮಡ್ಡಿ ಒಳಗಡೆ. ಇದು ಎಂಟೈರ್ ಪ್ರಾಪರ್ಟಿ ಸುಮಾರು 9 ಗುಂಟೆ ಆಸ್ತಿ. 9 ಗುಂಟೆ ಆಸ್ತಿ ಸಹ ಏನಾಗಿತ್ತು ಅಂತ ಕೇಳಿದ್ರೆ ಈ ಕೊಲ್ಲಾಪುರ ಅನ್ನೋರಿಗೆ ಅವ್ರ ಹೆಂಡತಿ ಕಡೆಯಿಂದ ಬಂದಿರುವಂಥ ಆಸ್ತಿ. ಹೆಂಡತಿನೂ ಸತ್ಲು, ಕೊಲ್ಲಾಪುರವರೆಗೂ ಮಕ್ಕಳಿಲ್ಲ ಅಂದಮೇಲೆ ಇವನು ಸತ್ತು ಹೋದ ಅಂದ್ರೆ ಈ ಆಸ್ತಿ ನಮಗೆ ಬರ್ಬೋದು ಅನ್ನುವಂಥ ಒಂದು ಏನು ದುರಾಲೋಚನೆ ಮಾಡಿ ಇದನ್ನು ಮಾಡಿರ್ಬೋದು ಅನ್ನುವಂಥ ಸಂಶಯ ಅವ್ರ ಇಡೀ ಕುಟುಂಬಕ್ಕಿದೆ. ಹಾಗಾಗಿ ನಾವು ಇವತ್ತು ಸನ್ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ನವ್ರನ್ನ ಭೇಟಿಯಾಗಿ ಯಾವ ಅಂಶಗಳ ಮೇಲೆ ನಮಗೆ ಡೌಟ್ ಐತಿ. ಒಂದು, ಅಲ್ಲಿ ವಾಸನೆ ಬಂದಿರಕ್ಕಿಲ್ಲೇನು ಒಂದು. ಎರಡನೇದ್ದು, ಫೋರ್ಜರಿ ಪಟ್ಟಿ ದಾಖಲೆಗಳನ್ನು, ಅನ್ರಿಜಿಸ್ಟರ್ಡ್ ದಾಖಲೆಗಳನ್ನು ಮಾಡಿಕೊಂಡು ಹಕ್ಕು ಬಿಟ್ಟು ಮಾಡಿಕೊಳ್ಳುವಂಥ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಇವರೆಲ್ಲ. ಆಮೇಲೆ ಕೋರ್ಟ್ ಮೂಲಕ ನಾವು ಹೆಸರು ಕೂಡಿಸ್ಕೊಳ್ಳೋ ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಸಂಶಯಾಸ್ಪದ ಅದಾವೆ. ಆಮೇಲೆ ಮೊದಲಿಗೆ ಒಂದು ಪ್ರಬಲವಾದಂಥ ಒಂದು ಸಾಕ್ಷಿ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ಸಾಯೋದಕ್ಕಿಂತ ಮುಂಚೆನೇ 2021ರಲ್ಲಿ ಇವ್ರ ಮೇಲೆ ಎಲ್ಲರ ಮೇಲೂ 112 ಫೋನ್ ಮಾಡಿ ದೂರು ಕೊಟ್ಟಿದ್ದಾರೆ. ಆ ದೂರು ಕಾಪಿ ಕೂಡ ಇಲ್ಲಿದೆ. ಅದು ದೂರು ಕಾಪಿ ನಮಗೆ ಪೊಲೀಸ್ ಠಾಣೆಯಿಂದನೇ ಸಿಕ್ಕಿದೆ. ಸೊ ಹಾಗಾಗಿ ಇವರು ಈ ಮೂವರ ಮೇಲೆ, ಶಾಬುದ್ದೀನ್ ಮೇಲೆ, ವಿನೋದನ ಮೇಲೆ, ಯಶವಂತನ ಮೇಲೆ ಇಡೀ ಕುಟುಂಬಕ್ಕೆ ಸಂಶಯ ಇದೆ. ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು. ಇದು ಕೊಲೆ ಆಗಿರ್ಬೋದು ಅನ್ನುವಂಥ ಸಂಶಯ ಇದೆ ಅಂತೇಳಿ ನಾವು ದೂರು ಕೊಟ್ಟಿದ್ದೀವಿ. ಏನಾಗಿಲ್ಲ ಸರ್, ನನ್ನ ಹೆಸರು ಎಲ್ಲಿ ಯಾವ ಕಂಪ್ಲೀಟ್ ವಿಷಯದೊಳಗೂ ಇಲ್ಲ. ಆದರೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಅವ್ರ ಹೆಸರು ತೊಗೊತಾ ಇದ್ದಾರೆ. ನನಗೆ ಅವ್ರ ಬಗ್ಗೆ ತಿಳ್ಕೊಂಡಾಗ ಒಂದು ಸ್ವಲ್ಪ ನನಗೆ ಭಯ ಹುಟ್ಟಿತ್ತು. ಯಾಕಂದ್ರೆ ಅವರು ಮೊದಲು ಯಾವ ಕೇಸ್ ಒಳಗೆ ಕೈ ಹಾಕಿ ಒಂದು ಸ್ವಲ್ಪ ಅವರು ಸ್ಟ್ರಾಂಗ್ ಅದಾರ ಅಂತಂದು ವಿಷಯಕ್ಕೆ ಬಂದಿತ್ತು. ಆಮೇಲೆ ಆಲ್ರೆಡಿ ನನಗೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಯಾಗ ಕವಲಗಿರಿ ಊರಿನವ್ರು ಇಬ್ಬರು ನನಗೆ ಅಂದರು, ಈ ವಿಷಯ ಒಳಗೆ ಯಾವುದಕ್ಕೆ ಕೈ ಹಾಕ್ತೀನಿ ನೀನು. ನಾನು ಹೇಳಿದೆ, ನಮ್ಮ ಚಿಕ್ಕಮ್ಮನ ಆಸ್ತಿ ಅದು ಒಂದನೇದು. ಎರಡನೇದು, ನಮ್ಮ ಚಿಕ್ಕಪ್ಪವ್ರು ನನ್ನ ಹೆಸರಲ್ಲೇ ಬರೆದಿಟ್ಟು ಹೋಗ್ಯಾರ ಅವರು. ಈಗ ಆರ್ಥಿಕವಾಗಿ ನಾನಂತರೂ ಏನಿಲ್ಲ ಆಕ್ಸಿಡೆಂಟ್ ಆಗಿ ನನ್ನ ಕಾರು ಆಕ್ಸಿಡೆಂಟ್ನಾಗ ನನ್ನ ಹೆಂಡತಿ ಅದು ತಿರ್ಕೊಂಡಿದ್ದಕ್ಕೆ ನಾನು ಏನಿಲ್ಲ ಏನಿದ್ರು ಕಾನೂನು ಮೂಲಕ ಹೋರಾಟ ಮಾಡೋಣ ನಾವು. ನಿಮಗೆ ಬಂದರೆ ನಿಮಗೆ, ನನಗೆ ಬಂದರೆ ನನಗೆ. ಅದೇನು ಮೃತ್ಯು ಪತ್ರ ಐತಿ ಅದನ್ನು ತೊಗೊಂಡು ನೀವು ಹೋಗಿ ಇನ್ಕ್ವೈರಿ ಮಾಡಿ ಅನ್ನೋದು ನಾನು ಅವ್ರಿಗೆ ತಿಳಿಸಿದ್ದೆ. ಅವರು ಇದ್ದಿದ್ದಕ್ಕೆ ನಂಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತಂದು ಕಮಿಷನರ್ ಒಂದು, ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಒಂದು. ಯಾಕಂದ್ರೆ ನಾ ಅದೇ ಮನ್ಯಾಗ ಈಗ ವಾಸ ಮಾಡೋಕೆ ಬರೋಣದೇನು ರೀ, ಮುಂದೆ ನನ್ನ ಜೀವಕ್ಕೆ ಏನು ಆಗಬಾರ್ದು ಅನ್ನೋದೊಂದು ಭಯ ಐತಿ ನನಗೆ. ಅದಕ್ಕೆ ನಾನು ಸಂರಕ್ಷಣೆ ಕೇಳಕ್ಕೆ ಹೋಗಿದ್ದೆ. ಅವರು ಮಲ್ತಾಯಿ ಸರ್, ನಮಗೆ ಕೇಳಿ ಬಂದಿದ್ದೆ. ಅವರು ಮಲ್ತಾಯಿ ಅವ್ರ ಮಕ್ಕಳು ಅಂತಂದು ಕೇಳಿ ಬಂದಿದ್ದೆ. ಅವರು ಸುಮಾರು 25 ವರ್ಷದಿಂದ ನಮ್ಮ ಮನೆಯಾಗ ಅದಾರೆ. ಅಲ್ಲಿವರೆಗೆ ಯಾರೂ ಬಂದಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಉತ್ತರ ಒಳಗೆ ಅದು ಹೆಸರು ಬಂದಿದೆ ಅಂತ. ಆಲ್ಮೋಸ್ಟ್ ಅಲ್ಲಿವರೆಗೆ ಯಾರು ನಮ್ಮ ಮುಂದೆ ಯಾರು ಬಂದೇ ಇಲ್ಲ. ಅವರು ಒಂದು ದಿನಾನೂ ನಮ್ಮ ಚಿಕ್ಕಮ್ಮ ಮದುವೆ ಆದ್ಮೇಲೂ ಅವ್ರ ಮನೆಗೆ ಹೋಗಿಲ್ಲ. ಇಲ್ಲ ಅವರ ಮದುವೆಗೆ ಬಂದಿಲ್ಲ. ನಮ್ಮ ಕುಟುಂಬವರ ಮದುವೆ ಮಾಡಿಕೊಟ್ಟಿದ್ದು. ಅದ್ರೊಳಗೆ ನಾನು ಇದ್ದೆ ಮದುವೆ ಮಾಡಿಕೊಡೋ ಮುಂದೆ. ನಮ್ಮ ಕುಟುಂಬವರ ಎಲ್ಲ ಚರ್ಚೆ ಮಾಡಿದ ಮ್ಯಾಗ ನೀ ಯಾರು ಏನು ಅಂತಂದರೆ, ನಾವೊಬ್ಬ ಅನಾಥ ಅದೀನಿ, ನನಗಿಂದ ಮುಂದೆ ಯಾರಿಲ್ಲ. ಬೇಕಂದ್ರೆ ನಾನು ನಿಮಗೆ ಸುಳ್ಳು ಅನ್ಸಿದ್ರೆ ನಾನು ನೇಮ್ ಆಫ್ ಚೇಂಜ್ ಮಾಡ್ಕೊತೀನಿ ಅಂತ ಅಫಿಡೇವಿಟ್ ಮಾಡ್ಯಾರ ಅವರು. ಬನ್ನೂರು ಹೋಗಿ ಕೊಲ್ಲಾಪುರ ಆಗ್ಯಾರ ಸರ್ ಅವರು. ನನಗೆ ಯಾರೂ ತಂದೆ ಇಲ್ಲ, ತಾಯಿ ಇಲ್ಲ, ನನಗೆ ನೋಡ್ಕೋರು ಯಾರು ಇಲ್ಲ ಅಂತಂದು ಆ ರೂಮ್ನಾಗ ಒಂದು PG ಮಾಡ್ಕೊಂಡಿದ್ರು ಅವರು. ವಿನೋದ ಅಂತ ನಮ್ಮ ಚಿಕ್ಕಮ್ಮವ್ರಿ. ಅದು ಅಂದ್ರೆ ಸುರೇಖ ಅವ್ರ ದೊಡ್ಡ ಅಕ್ಕ. ಅದು ಅವರು ಏನೋ ಅಗ್ರಿಮೆಂಟ್ ಅಂದ್ರೆ ಅವ್ರದ್ದು ಹೆಸರಲ್ಲೇ ವಿಲ್ ಬರ್ದಾರ ಅಂತಂದು ಅವರು ಒಂದು ಕೇಸ್ ಹಾಕ್ಯಾರ್ರಿ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಮಾಹಿತಿ ತಪ್ಪು ತಿಳಿಸ್ತಾ ಇದ್ದಾರೆ ಅವ್ರು. ಏನು ಸಾಮಾಜಿಕ ಕಾರ್ಯಕರ್ತ ಇದಾರಲ್ಲ, ಅದು ತಿಳ್ಕೊಂಡು ಮಾತಾಡಬೇಕು. ನನಗೂ ಹಾನಿ ಆಗಬಾರ್ದು ಯಾವ ವಿಷಯಕ್ಕೂ. ಈಗ ಆಲ್ರೆಡಿ ನಾನು ಭಾಳ ಸಫರ್ ಆಗೇನಿ. ಇದ್ರ ಮುಂದೆ ಸಫರ್ ಆಗೋಕ್ಕೆ ಇಷ್ಟ ಇಲ್ಲ. ಬಂತು ಆಸ್ತಿ ವಿಷಯ, ಅದು ಯಾರಿಗೆ ಬರ್ತದೆ ಬರಲಿ, ನಾವು ಹಂಗೆ ಬಯಸುತ್ತೇವೆ ರೀ. ಯಾಕಂತಂದ್ರೆ ಈಗ ನಾನು ಬಂದು ಇಲ್ಲೇ ಇರಬೇಕು, ಕೋರ್ಟ್ ಕಚೇರಿ ಅಡ್ಡಾಡ್ಬೇಕಂತಂದ್ರೆ ನಾನು ಒಂದು ರಾಣೆಬೆನ್ನೂರಿನಾಗ ಟೀ ಸ್ಟಾಲ್ ಮಾಡ್ಕೊಂಡು ಜೀವನ ಮಾಡೋ ನಾನು. ಈಗ ಇಲ್ಲಿ ಬಂದು ಜೀವನ ಮಾಡಬೇಕು ಅಂತಂದ್ಮ್ಯಾಗ ಏನೋ ಒಂದು ಆಘಾತ ಆಗಬಾರ್ದು ನನ್ನ ಜೋಡಿ ಅನ್ನೋದು ಅಷ್ಟೇ ಬಯಸುದ್ರಿ. ವೀಕ್ಷಕರೇ ಕೇಳಿದ್ರಲ್ಲ, ಸ್ಟ್ರೈಟ್ ಫ್ರಮ್ ಹಾರ್ಸ್ ಮೌತ್ ಆತ ಏನ್ ಹೇಳ್ತಾನೆ. ಈತ ಯಶವಂತ್ ಅವರು ಹಿಂಗೆ ಯಾಕೆ ಹೇಳಿದರು, ನಾನು 9 ತಿಂಗಳ ಹೊತ್ತು ಹೆತ್ತು ಹಡದ ತಾಯಿ ನನ್ನನ್ನ ಮಲತಾಯಿ ಅಂದ್ಬಿಟ್ನಲ್ಲ, ಆತ ಯಾಕೆ ಆತನ ಮೇಲೆ ಅಂದ್ರೆ ನಾವು ಸಂಶಯ ಪಟ್ಟು ಅಲ್ಲಿ ಅನುಮಾನ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನನ್ನನ್ನೇ ಮಲತಾಯಿ ಮಾಡಿಬಿಟ್ಟಿದ್ದಾನೆ, ಇದೆ ಹಿಂಗೆ ನನಗ್ ನೋವಾಗಿದೆ ಅನ್ನೋ ಅರ್ಥದಲ್ಲಿ ಆ ತಾಯಿಯ ಮುಖ ಹಂಗಿತ್ತು. ಆಸ್ತಿಗೋಸ್ಕರ ನಾ ಮಾಡಿಲ್ಲ, ಅದು ತಗೊಂಡ್ರು ಕೂಡ ಉಳಿಸ್ಕೊಳೋ ಕಸು ನನ್ನ ಹತ್ರ ಇಲ್ಲ. ಆಲ್ರೆಡಿ ನಾನು ನಡೀತಾ ಮೇಲೆ ಹೋಗೋ ಸ್ಥಿತಿನಲ್ಲಿ ಇದ್ದೀನಿ ಅನ್ನೋ ಅರ್ಥದಲ್ಲಿ. ಈ ಸ್ಟೇಜ್ನಲ್ಲಿ ನನಗೆ ಈ ಮಾತು ಬೇಕಿತ್ತ.
ಮಗ ಸತ್ತ, ನಾನೇನು ತಗೊಂಡು ಅದನ್ನ ತಗೊಂಡು ಏನು ಮಾಡಬೇಕು, ಬಂದರೂ ಕೂಡ ಸರ್ಕಾರಕ್ಕೆ ಕೊಟ್ಟು ಬಿಡ್ತೀನಿ ನಾನು ಅನ್ನೋ ಅರ್ಥದಲ್ಲಿ ಆ ತಾಯಿ ನನ್ನ ಮೇಲೆ ಈ ರೀತಿ ಅಪವಾದ ಹೇಳಿದಾರಂದ್ಮೇಲೆ ನಾನು ಮಲತಾಯಿ ಅಂತ ಪ್ರೂವ್ ಮಾಡಲಿ, ಇಲ್ಲಾಂದ್ರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಯಾರ ಮೇಲೆ ಹಾಕ್ಬೇಕು ಇಲ್ಲಿ? ಯಾಕಂದ್ರೆ ಎಲ್ಲ ಬಳಗ, ಎಲ್ಲ ಪಿತೂರಿ ಹೇಳ್ತಾರಲ್ಲ, ಹೆಣ್ಣು ಹೊನ್ನು ಮಣ್ಣು ಇಲ್ಲಿ ಇದ್ದವ್ರಿಗೆ ದಕ್ಕಬೇಕು. ಇಲ್ಲಿ ಆಸ್ತಿಗೋಸ್ಕರ ಅಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಅಪಮಾನ ಮಾಡಿದ್ರು, ಇಲ್ಲಿ ನಾನು ಹಂಗೆ ಕೂಡಕ್ಕಾಗಲ್ಲ, ನನಗೆ ಬೇಸರ ಆಗಿದೆ. ಯಾತಕ್ಕೋಸ್ಕರ ನಾನು ನಿಜ ತಾಯಿ ಮಲ್ತಾಯಿ ಆಗ್ಬೇಕು? ಯಾವ ಹೇಳ್ತಾರಲ್ಲ, ಪುರುಷಾರ್ಥಕ್ಕೋಸ್ಕರ ಈ ಮಾತನ್ನ ಆತ ಹೇಳ್ದ. ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಹೇಳಿ ನಂತರ ಒಂದು ಮಾತು ಹೇಳ್ತಾರೆ. ಈ ಜನಜಾಗೃತಿ ಸಂಘದ ಆ ಬಸವರಾಜ್ ಕೊರೋರ್ ಬಗ್ಗೆ ಕೇಳಿದೆ, ಅವ್ರು ಸ್ಟ್ರಾಂಗ್ ಅಂತ ಗೊತ್ತಾಯ್ತು. ನಾನು ಭಯ ಬಿದ್ದು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಭಯ ಬೀಳಿಸಿದವ್ರು ಯಾರು? ಬಸವರಾಜ್ ಕೊರೋರ್ ಕೇಳ್ತಾರೆ, ನಾನು ಅಥವಾ ನನ್ನ ಅನುಯಾಯಿಗಳು ಯಾರಾದರೂ ಹಂಗೆ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಮಾಡಿಸ್ಲಿ. ನಮಗೆ ಬೇಕಾಗಿದ್ದು ತನಿಖೆನೆ. ಯಾಕಂದ್ರೆ ನಾವು ಹೇಳ್ತಾರಲ್ಲ, ಅಳಿಯ ಅಂದ್ರು ಒಂದೇ, ಮಗಳ ಗಂಡ ಅಂದ್ರು ಒಂದೇ, ತನಿಖೆಗೆ ನಾವು ಕೇಳ್ತಾ ಇದ್ದೀವಿ. ಆತ್ಮೆ ಬಂದು ಕೇಳ್ಬಿಟ್ರೆ ನಾವು ಒಂದಿಷ್ಟು ದಾಖಲೆ ಕೊಡ್ತೀವಿ, ತನಿಖೆ ಸಂಪೂರ್ಣ ಆಗಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೆತ್ತ ತಾಯಿಯನ್ನ ಮಲತಾಯಿ ಅಂತ, ಹಾಗೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣತಮ್ಮಂದಿರು ಕೂಡ ಮಲತಮ್ಮ ಅಂತ ಹೇಳೋದು ಎಷ್ಟು ಸರಿ ಅಂತ ಅವ್ರು ಪ್ರೆಸ್ ಮೀಟ್ ನಲ್ಲಿ ಕೇಳ್ತಾರೆ. ಮಲ್ಲವಾಗಿ ಈ ಮಾತಿಂದ ಬಹಳ ಸಂಕಟ ಆಗಿದೆ. 9 ತಿಂಗಳು ನಾನು ಹೊತ್ತ ಮೇಲೆ ಹಿಂಗೆ ಅನ್ಸ್ಕೋಬೇಕಾ, ಈ ವಯಸ್ಸಿನಲ್ಲಿ ನನಗೆ ಬೇಕಿತ್ತ ಅನ್ನೋ ತಾಯಿಯ ಅಹವಾಲು. ಸಾಮಾಜಿಕ ಕಾರ್ಯಕರ್ತರ ಸಂಘಟಕರು ನನ್ನನ್ನು ಹೆದರ್ಸಿದಾದ್ಮೇಲೆ ಬಸವರಾಜ್ ಕೇಳ್ತಾರೆ, ಇಲ್ಲಿ ನಮ್ಮ ಜೊತೆ ನೀವು ಹಂಗೆ ಹೆದರ್ಸಿದಾದ್ರೆ ಯಾಕೆ ನಾನು ಇಲ್ಲಿ ಫೀಲ್ಡಿಗೆ ಇಳಿದೀನಿ ಅಂತ ಹೇಳಿ ಭಯ ಪಡ್ತಿದ್ದೀರಾ, ಅಥವಾ ಸರಿಸ್ಬೇಕು ನಮ್ಮನ್ನ? ಅಂದ್ರೆ ಹೆಂಗೋ ವಯಸ್ಸಾದ ತಾಯಿ ಇಷ್ಟೊಂದು ಅಪವಾದಗಳನ್ನ ಕೊಟ್ಟಿದ್ದಾರೆ, ಇದನ್ನ ಸರಿಸ್ಬಿಟ್ರೆ ಆರಾಮಾಗಿ ನುಂಗಿ ನೀರು ಕುಡಿಬಹುದು ಅಂತ ಹೆಂಗೆ? ಯಶವಂತ ಪಾಟೀಲ್ರ ಮೇಲೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ ಇಲ್ಲಿ ಆಸ್ತಿ ಕಬಳಿಸೋ ಹುನ್ನಾರ, ಇದರಿಂದ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿ ಇಲ್ಲಿ ಪ್ರೆಸ್ ಮೀಟ್ ನಲ್ಲಿ ಅವ್ರು ಹೇಳ್ತಾರೆ. ದಾಖಲೆ ಪರಾಮರ್ಶಿಸಿ ನಕಲಿ ಇದಾವೆ ಅಂದಾಗ ಇಲ್ಲಿ ಇದು ಒಂದು ಕೊಲೆ ಇರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಇಷ್ಟೇ ಮಾಡಿದ್ದು ಅದನ್ನ ಮಾಡ್ಲಿಕ್ಕಿಲ್ವಾ ಅಥವಾ ಹೇಗೆ? ಯಶವಂತ್ ಮೃತ್ಯು ಪತ್ರ ಕೊಟ್ಟಿಯಾಗಿದೆ ಅಂತ ಹೇಳ್ತಾರೆ. ಕೆಲವೊಂದು ದಾಖಲೆ ಕೊಡ್ತಾರೆ. ಆತನ ಮಾರ್ಕ್ಸ್ ಕಾರ್ಡ್ ನಲ್ಲಿ ಸಿಗ್ನೇಚರ್ ಯಾವ ರೀತಿ ಇರ್ತದೆ, ನಂತರ ಅಫಿಡವಿಟ್ ನಲ್ಲಿ ಹೆಂಗಿರ್ತದೆ, ನೋಟ್ರಿ ಇರ್ತದೆ, ನೋಟ್ರಿ ಕೂಡ ಅಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಾರೆ. ನೋಟ್ರಿ ಬುಕ್ ನಲ್ಲಿ ಎಂಟ್ರಿ ಇಲ್ಲ. ಮೃತ್ಯು ಪತ್ರ ಅಂತ ಹೇಳಿ ಬಾಂಡ್ ತಗೋತಾರಲ್ಲ, ಅದು ವಿಲ್ ಅಲ್ಲ, ಅಗ್ರಿಮೆಂಟ್ ಅನ್ನೋ ರೀತಿನಲ್ಲಿ ತಗೊಂಡಿದ್ದಾರೆ. ಏನ್ ಅಗ್ರಿಮೆಂಟ್? ಆ ಅಗ್ರಿಮೆಂಟ್ ಇಲ್ಲಿ ಮೃತ್ಯು ಪತ್ರ ಹೆಂಗಾಗತ್ತೆ, ವಿಲ್ ಹೆಂಗಾಗತ್ತೆ ಯೋಚನೆ ಮಾಡಿ. ನಂತರ ಕೆಲವೊಬ್ರು ಹೇಳ್ತಾರಲ್ಲ, ಒಂದು ಯಾವುದೋ ಒಂದು ಅಫಿಡವಿಟ್ ಮಾಡಬೇಕು ಅಥವಾ ನೋಟ್ರಿ ಮಾಡಬೇಕು ಅಂದ್ರೆ ಆ ನೋಟ್ರಿ ಜೊತೆಗೆ ಒಬ್ಬ ವಕೀಲರ ಸಿಗ್ನೇಚರ್ ಬೇಕು. ವಕೀಲರ ಸಿಗ್ನೇಚರ್ ಕೂಡ ಇಲ್ಲಿ ಕೊಟ್ಟಿಯಾಗಿದೆ, ಅಲ್ಲಿ ಸೀಲ್ ಕೂಡ ಕೊಟ್ಟಿಯಾಗಿದೆ ಅಂತ ಹೇಳ್ತಾರೆ. ಅದೆಲ್ಲ ಮಾತಾಡ್ತಾರೆ ಬಸವರಾಜ್ ಕೊರೋರು, ನಿಮಗೆ ಕೇಳಿಸ್ತೇನೆ. ಎಲ್ಲ ದಾಖಲೆಯನ್ನ ಪರಾಮರ್ಶಿಸಿದ ಮೇಲೆ ಇಲ್ಲಿ ಸೃಷ್ಟಿಕರ್ತರು ಬ್ರಹ್ಮಂದರು ತುಂಬಾ ಜನ ಇದ್ದಂಗೆ ಕಾಣ್ತಾರೆ. ಅರ್ಥ ಆಯ್ತಲ್ಲ? 9 ಗುಂಟೆ ಆದ್ಮೇಲೆ ಒಂದು 8-9 ಮಂದಿ ಇರಬಹುದು, ಇರಲಿಕ್ಕಿದ್ದಾರೆ ಅನ್ನೋ ಅನುಮಾನ. ತನಿಖೆ ಮಾಡಲಿ, ಹೊರಗೆ ಬರಲಿ ಅಂತ ಹೇಳ್ತಿದ್ದಾರೆ. ಇದು ವ್ಯವಸ್ಥಿತವಾಗಿ ಆ ಪಿತೂರಿಯಿಂದನೇ ಇಲ್ಲಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದಿಷ್ಟು ದಾಖಲೆ ಕೊಡ್ತಾರೆ. ಬಾಂಡ್ ಪೇಪರ್ ತಗೊಂಡಾಗ ಬಿಲ್ ಅಂತ ಬರೀಬೇಕು, ಅಲ್ಲೇ ಅಗ್ರಿಮೆಂಟ್ ಅಂತ ಇದೆ. ಅನುಮಾನ ಯಾತಕ್ಕೆ ಅನ್ನೋ ಪ್ರಶ್ನೆ. 23/3/2020 ಆ ದಿವಸ ಕೋರ್ಟ್ ಆರ್ಡರ್ನಂತೆ ಚಂದ್ರಶೇಖರ್ ಕೊಲ್ಲಾಪುರ್ ಅವರು ಹೆಸರು CDS ನಲ್ಲಿ ಉತ್ತಾರದಲ್ಲಿ ಇದೆ 23/3/2020. ಆದರೆ 19/1/2016 ಚಂದ್ರಶೇಖರ್ ಕೊಲ್ಲಾಪುರ್ ಅವರು ಹೆಸರಿನ ಆಸ್ತಿಯ ಖಾತೆ ಬದಲಾವಣೆ ಆಗಿರಲಿಲ್ಲ. ತಮ್ಮ ಸ್ವಂತ ಹೆಸರಿನಲ್ಲಿ ಇರದ ಆಸ್ತಿ ಮೃತ್ಯು ಪತ್ರದ ಮೂಲಕ ಯಾರಿಗೂ ನೀಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಬರಂಗೇನೆ ಇಲ್ಲ. ಯಾಕಂದ್ರೆ ತಮ್ಮ ಹೆಸರು, ಈಗ ನನ್ನ ಹೆಸರಲ್ಲೇ ಇತ್ತು ಆಸ್ತಿ ಅಂದ್ರೆ ನಾನು ಬರಿಬಹುದು, ಇಲ್ಲ ಅಂದ್ರೆ ನೀವು ಏನು ಬರೀತೀರಿ? ಹಂಗೆ ಸವದತ್ತಿ ತಾಲೂಕಿನ ಮುನ್ನೋಳಿ ಹೋಬಳಿ ಬಂಡಾರಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 19/15 18/2/2021 ವಾರಸ ಪ್ರಕಾರ ಚಂದ್ರಶೇಖರ್ ತಾಯಿ ಸೋದರ ಹೆಸರು ದಾಖಲೆ ಆಗಿದೆ. ತಾಯಿ ಅಂತ ಇದೆ ಅಲ್ಲಿ, ಮಲತಾಯಿ ಅಂತ ಇಲ್ಲ.
ಹಂಗೇನಾದ್ರೂ ಆಗಿತ್ತು ಅಂದ್ರೆ ಅದು ಹಂಗೆ ಸೇರಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಸೇರಿಸ್ಬೇಕಂದ್ರೂ ಕೂಡ ನ್ಯಾಯಾಲಯದಿಂದ ನಿರ್ದೇಶನ ಪಡಿಬೇಕು. ಇಲ್ಲಿ ಅಸಲಿ ತಾಯಿ ಆಗಿರೋದ್ರಿಂದ ಅವೆಲ್ಲ ಗೊಂದಲಗಳು ಇಲ್ಲ. ಈತನ ಅಲ್ಲಿ ಮಲತಾಯಿ ಅಂತ ಯಾಕೆ ಹೇಳಿದಾನೆ ಅದನ್ನ ಕೇಳ್ರಿ ಪೊಲೀಸರೇ. ಯಾಕಂದ್ರೆ ನಮಗೆ ಅನುಮಾನದಲ್ಲಿ ಒಬ್ಬ ವ್ಯಕ್ತಿ ಕೂಡ ಈತ ಇಲ್ಲಿ ಬಂದು ದಾಖಲೆ ಹೇಳಿಕೆ ಕೂಡ ಕೊಡ್ತಾನೆ, ಭಯಗ್ರಸ್ತನಾಗಿದ್ದಾನೆ. ಸುಮ್ನೆ ಯಾಕೆ ಭಯ ಪಡಬೇಕು, ಇಲ್ಲಿ ಕುಂಬಳಕಾಯಿನೇ ಇಲ್ಲ ಅಂದ್ಮೇಲೆ ಯಾಕೆ ಮುಟ್ಕೊಂಡು ನೋಡ್ಬೇಕು ಅನ್ನೋ ಅರ್ಥದಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಇತ್ತು. ಮೃತ್ಯು ಪತ್ರ ನಮೂದಾದಂತೆ ಹೆಸರು ನೋಟ್ರಿ ಅಂದ್ರೆ ಇಲ್ಲಿ BG ಪಾಟೀಲ್ ಇದೆ, ಆ ಸಹಿಯಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಒಂದ್ ರೀತಿಯಿಂದ ಆ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಆಲ್ರೆಡಿ ಈ ವ್ಯಕ್ತಿಗಳು ಮಾಡ್ಕೊಂಡ ಬಂದ್ಬಿಟ್ಟಿದ್ದಾರೆ. ಬಾಳೆಹಣ್ಣು ತಂದಿದ್ದಾರೆ, ಸುಲ್ದು ಕೊಟ್ಟಿದ್ದಾರೆ, ಅಧಿಕಾರ ಇರುವ ಪೊಲೀಸರು ಇವರನ್ನೆಲ್ಲ ಕರೆಸಿ ಇವೆಲ್ಲ ದಾಖಲೆಗಳನ್ನು ನೋಡಿ ಪರಾಂಬರಿಸಿ ಅಂತ ದಾಖಲೆಗಳನ್ನ ರಿಲೀಸ್ ಕೂಡ ಮಾಡಿದ್ದಾರೆ ಬಸವರಾಜ್ ಕೊರವರು. ಈ ಯಶವಂತ್ ಪಾಟೀಲ್ ಅವರ ಅಂಕಪಟ್ಟಿ ನೋಡಿ, ಅಲ್ಲಿ ಅಫಿಡವಿಟ್ ಮಾಡಿರೋ ಸೈನ್ ನೋಡ್ರಿ. ಹಾಗೆ ಇಲ್ಲಿ ಇದು BG ಪಾಟೀಲ್ ಸೈನ್ ಅಂತ ಏನ್ ಹೇಳ್ತಾರಲ್ಲ ಅದು ಅಲ್ಲ, ಸಿಗ್ನೇಚರ್ನೇ ಹುಡುಕ್ತಾ ಹೋಗಿ, ನೋಡ್ತಾ ಹೋಗಿ, ಮಾರ್ಕ್ ಮಾಡ್ತಾ ಹೋಗಿ ಇಲ್ಲಿಂದ ಶುರು ಆಗತ್ತೆ. ಒಂದು ಅನುಮಾನದ ಉಗಮ ಸ್ಥಾನವೇ ಈ ದಾಖಲೆ ಅಂತ. ಸದ್ರಿ ಅವರ ಪರಿಚಯ ಇದೆ ಅಂತ ಹೇಳಿ ವಕೀಲರು ಸೈನ್ ಮಾಡ್ತಾರಲ್ಲ, ಅಲ್ಲಿ ಮೃತ್ಯುಪತ್ರದಲ್ಲಿ KG ಕಮಲಾಪುರ ವಕೀಲರ ಸೈನ್ ಇದೆ. ಕಮಲಾಪುರ ಅವರು ಹಿಂದೆ ಪಕ್ಷಗಾರ ಜೊತೆಗೆ ಅಲ್ಲಿ ಅವರು ವಕಾಲತ್ತ ಎಲ್ಲ ಸೈನ್ ಮಾಡಿರ್ತಾರಲ್ಲ ಅದು, ಆಮೇಲೆ ಅಫಿಡವಿಟ್ ಸೈನ್ ಕೂಡ ಪರಾಂಬರಿಸಿದ್ವಿ, ತಗೊಂಡ್ ಬಂದಿದ್ವಿ. ಆ ಕೋರ್ಟ್ ಕಲಾಪದಲ್ಲಿ ಮಾಡುವ ಕೆಲವೊಂದು ದಾಖಲೆ ಕೊಟ್ಟಿರ್ತಾರೆ, ಆ ದಾಖಲೆ ಇದು ಅಲ್ಲ, ಯಾರ್ದೋ ತೆರಿಯಾದು ಪೋಯ, ಹಂಗಾಗ್ಬಿಟ್ಟಿದೆ. ಅನುಮಾನದ ಬೇಸ್ ಅಂತಾನೆ ಹೇಳ್ಬೋದು. ನೋಟ್ರಿ ಬುಕ್ ನಲ್ಲಿ ನೋಂದಣಿ ಏನಾದ್ರೆ ಅಂದ್ರೆ ಅಲ್ಲಿ ಏನಾದ್ರೆ ನೋಂದಾಗಿದೆಯಾ, ಅದು ಇಲ್ವೇ ಇಲ್ಲ. ನೋಟ್ರಿ ಬುಕ್ ನಲ್ಲಿ ಕೂಡ ಇಲ್ಲ. ಸಾಕ್ಷಿದಾರರ ಪೂರ್ಣ ಹೆಸರು ಮತ್ತು ವಿಳಾಸ ಇದೆಯಾ, ಇಲ್ಲ. ಈಗ ಆ ಮನೆಯೊಳಗೆ ನಾನು ಹೋಗ್ತೀನಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕಳಿಸೋರು ನಾವಲ್ಲ, ಬ್ಯಾಡ್ ಅನ್ನೋರು ನಾವಲ್ಲ. ಪೊಲೀಸರಿಗೆ ಇಷ್ಟೊಂದು ದಾಖಲೆ ಕೊಟ್ಟಿದ್ದೀವಿ, ಚಾವಿ ಕೊಟ್ಟರು ಹೋಗ್ರಪ್ಪ ಕಸ ಹೊಡ್ಕೊಂಡು ಇರಿ. ಸುಮಾರು ಜನ ಕೋರ್ಟಿಗೆ ಹೋಗಿದಾರಂತೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ. ನಾವಂತ ಹೋಗ್ತೀವಿ, ನೀವಂತ ಹೋಗ್ತೀವಿ. ಅದು ಇರೋ ಆಸ್ತಿ ಯಾರ್ದು, ಬಂದಿದ್ಯಾರು, ಮೃತ್ಯುಪತ್ರ ಕೊಟ್ಟವ್ರದ್ದು ಯಾರ್ದು, ದಾಖಲೆ ಹೋದವ್ರು ಯಾರು, ಒಟ್ಟಾರೆ ಈ 999 ಏನಿದಲ್ಲ ತೋಳ ಹಳ್ಳಕ್ಕೆ ಬಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ತಾವೇ ತೋಡಿದ ಗುಂಡಿ ಅನ್ನೋದಕ್ಕಿಂತ ಇಲ್ಲಿ ಮುಚ್ಚಿದ ಬಾಗಿಲಿನಲ್ಲಿ ಆ ಅಸ್ಥಿ ಪಂಜರ ಪ್ರಾಯಶಃ ಈಗ ಎದ್ದು ಮಾತಾಡ್ತಾ ಇದೆ. ಅವು ಕೊಡ್ತಾ ಇದೆ ದಾಖಲು. ಹೇಳ್ತಾರಲ್ಲ ಕೆಲವೊಂದ್ಸತಿ ಅತೃಪ್ತ ಆತ್ಮಗಳು ಮಾತಾಡ್ತವೆ ಈ ರೂಪದಲ್ಲಿ. ತಾವೇ ಬಂದು ಹೇಳಲ್ಲ, ಮೂಳೆ ಆಗ್ಬಿಟ್ಟಿದೆ ಅಲ್ಲಿ. ಇಲ್ಲಿ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಡ್ತಾರೆ. ಶಾಬುದ್ದೀನ್ ಬಳ್ಳಾರಿ ಹಾಗೆ ವಿನೋದ ಇಲ್ಲಿ ಯಶವಂತ್ ಪಾಟೀಲ್ ಅವ್ರನ್ನ ಬಿಡಬೇಡಿ, ಕೇಳಿ, ಇಷ್ಟೊಂದು ದಾಖಲೆ ಕೊಟ್ಟಿದ್ದೀವಿ, ನೀವು ನೋಡಿ ಯೋಚನೆ ಮಾಡಿ, ಇಲ್ಲಿ ಸಾವಿಗೆ ನ್ಯಾಯವನ್ನ ಕೇಳ್ತಾ ಇದ್ದೀವಿ ವಿನ 9 ಗುಂಟೆಗೆ ನಾವು ವಾರಸುದಾರರು ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಅಂತ ಬಸವರಾಜ್ ಕೊರವರು ಹೇಳ್ತಾ ಇದ್ದಾರೆ. ಅವರು ಗರುಡ ಟಿವಿ ಜೊತೆಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಅದೆಲ್ಲವನ್ನ ತೋರಿಸ್ತಾ ನಾವು ಹೇಳೋದು ಸತ್ಯಮೇವ ಜಯತೆ. ನಮಸ್ಕಾರ ಬಸವರಾಜ್ ಕೊರವರು ಸರ್. ಈಗ ನೀವು ಹೇಳ್ಬಿಟ್ರಿ ಮತ್ತೆ ನಾ ಕೃಷ್ಣಮೂರ್ತಿ ಅಂತ ಹೇಳೋದು ಬೇಕಾಗಿಲ್ಲ ಸರ್. ಈಗ ಹೋರಾಟದ ಪರ್ವ ಎಲ್ಲೇ ಒಂದ್ ಕಡೆ ಮುಂದುವರೆದಿದೆ. ಈಗ ಲಾಸ್ಟ್ ಟೈಮ್ ಕೂಡ ನೀವು ಮಾತಾಡಿದ್ರಿ. ಈಗ 6-9 ಒಂದು ಚಂದ್ರಶೇಖರ್ ಕೋಲಾಪುರ್ ತಾಯಿಯವ್ರ ಜೊತೆಗೆ ವಿದ್ಯಾಗಿರಿ ಸ್ಟೇಷನ್ಗೆ ಹೋಗಿ ಗ್ರಾಮಸ್ಥರ ಜೊತೆಗೆ, ಅದ್ರ ನಂತರ ಒಬ್ರು ನಮ್ ಭಯಗ್ರಸ್ತ ಅನ್ನಂಗೆ ಮಲ್ತಾಯಿ ಅನ್ನಂಗೆ ಒಂದು ನಮ್ಗೆ ಎಲ್ಲ ವಿಜುವಲ್ಸ್ ಎಲ್ಲ ಬಂದು ಕೊಟ್ಟಿದ್ರು. ಹೌದು, ಇವತ್ತು ಅದು ಅಸ್ಥಿ ಪಂಜರದ ಸವಾಲ್ ಅಂತಾನೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ ಮನೆ ಒಳಗೆ ಒಬ್ರು ಹೋದ್ರು ಅಂದ್ರೆ ಅದೊಂಥರ ಸವಾಲ್ ಅನ್ನಂಗೆ ಅಥವಾ ಪ್ರಶ್ನಾರ್ಥಕವಾಗಿ ತೀರ್ಕೊಂಡ್ಬಿಟ್ರು ಅವರು. ಈಗ ಲಾಸ್ಟ್ ಟೈಮ್ ಸ್ಟೇಟ್ಮೆಂಟ್ ಕೊಟ್ಟವ್ರು ಒಂದು ಗೊಂದಲದ ಹೇಳಿಕೆ ಕೊಟ್ರು. ನಿಜವಾಗ್ಲೂ ಅಣ್ಣ ತಮ್ಮಂದ್ರ ಆದ್ರೂ ಕೂಡ ಮಲ್ತಾಯಿ ಮಕ್ಕಳ ನಂಗೆ ಹೇಳಿದ್ರು, ತಾಯಿನ ಮಲ್ತಾಯಿ ಅಂತ ಹೇಳಿದ್ರು. ಅದೊಂದು ಏನೋ ಉದ್ದೇಶ ಇದೆ. ಆಮೇಲೆ ಒಂದಿಷ್ಟು ದಾಖಲೆಗಳು ನಮ್ಮ ಹತ್ರ ಬಂದವು, ತಾವು ಪ್ರೆಸ್ ಮೀಟ್ ನಲ್ಲಿ ಕೂಡ ರಿಲೀಸ್ ಮಾಡಿದ್ವಿ. ಆ ನೋಟ್ರಿ ಬುಕ್ ನಲ್ಲಿ ಏನು ಇಲ್ಲ. ಆ ಮೃತ್ಯು ಪತ್ರ ಅಂತ ಮಾಡಿದಾಗ ಅದಕ್ಕೊಂದು ಸಿಸ್ಟಮ್ ಇರತ್ತ. ಸಿಸ್ಟಮ್ ಎಲ್ಲ ಉಲ್ಲಂಘನೆ ಆಗಿದೆ, ಸಿಗ್ನೇಚರ್ ಕೂಡ ವೇರಿಯೇಷನ್ ಆಗಿದೆ. ಒಟ್ಟಾರೆ ಈ ವಿಚಾರದಲ್ಲಿ ಏನ್ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ? ಇದಲ್ಲ ಮೊದಲನೇದು, ಈಗ ಯಾರು ಬಂದು ಹೇಳಿದಾರ ಅದನ್ನ
ಯಶವಂತ್ ಅನ್ನೋರು ಏನ್ ಹೇಳ್ತಾರೆ, ಅವರು ಮಲತಾಯಿ ಅಂತ ಹೇಳಿ. ಹ್ಮ್ ಈಗ ಹೆತ್ತ ತಾಯಿಯನ್ನ ಮಲತಾಯಿ ಅಂತ ಹೇಳೋದು ಎಷ್ಟು ಸರಿ? ನಿಜ ನಿಜ. ಈಗ ನಮ್ ತಾಯಿ ನಿಮ್ ತಾಯಿ ನನ್ನ ಮಗ ಅಂತ ಹೇಳಕ್ ಏನಾದ್ರು ಸರ್ಟಿಫಿಕೇಟ್ ಇಟ್ಕೊಂಡು ಅಡ್ಯಾಡ್ಬೇಕು. ಖಂಡಿತ. ಸೊ ಅದು ಹಾಗಾಗಿ ಆ ಅಮ್ಮನಿಗೆ ಆ ತಾಯಿಗೆ ಬಹಳ ನೋವಾಗಿದೆ ಮನಸ್ಸಿಗೆ. ಹೌದೌದು ಹೌದು. ಹೀಗಾಗಿ ನನಗೆ ನಿನ್ನೆ ಮೊನ್ನೆ 2 ದಿವಸ ನಮ್ ಕರೆ ಮಾಡಿ ನನ್ನ ಆಫೀಸ್ಗೂ ಬಂದಿದ್ರು ಅವರು. ಹೀಗಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದೆ. ಮೊದಲನೇದು ಅವರ ಸ್ವಂತ ತಾಯಿ ಅವರು. ಈಗ ಮಲ್ಲಮ್ಮನಿಗೆ 3 ಜನ ಮಕ್ಕಳು, ಅದರಲ್ಲಿ ಚಂದ್ರಶೇಖರ್ ಕೊನೆಯ ಮಗ. ಚಂದ್ರಶೇಖರ್ನಿಗೆ ಈ ಆಸ್ತಿ ತನ್ನ ಹೆಂಡತಿ ಸುರೇಖಾನ್ ಕಡೆಯಿಂದ ಬಂದಿರುವಂತದ್ದು. ಸುರೇಖಾ ಅವರು ಏನ್ ತೀರ್ ಹೋದ್ಮೇಲೆ ಚಂದ್ರಶೇಖರ್ ಅವ್ರಿಗೆ ಅದು ಆಸ್ತಿ ಹೋಗ್ಬೇಕಿತ್ತು. ಅವರ ಸುರೇಖಾರ ಕುಟುಂಬದಲ್ಲಿ ಯಾರೋ ನ್ಯಾಯಾಲಯಕ್ಕೆ ಹೋಗಿದ್ರಿಂದ ಚಂದ್ರಶೇಖರ್ ಅವರು ನ್ಯಾಯಾಲಯದಿಂದ ಒಂದು ಆದೇಶವನ್ನು ಪಡ್ಕೊಂಡು ತಮ್ಮ ಹೆಸರನ್ನ CTS ಉತ್ತಾರಗಳಲ್ಲಿ ಸೇರ್ಪಡೆ ಮಾಡಿಸ್ಕೊತಾರೆ 2020ರಲ್ಲಿ. 2020 ಆದ ಮೇಲೆ ಚಂದ್ರಶೇಖರ್ ಅವರು ಬೇರೆಯವರು ಯಾರಿಗೆ ಒಬ್ಬರಿಗೆ ದೇಶಪಾಂಡೆ ಅನ್ನೋರು ಒಬ್ಬರಿಗೆ ಒಂದು ನೊಂದು ಪತ್ರನೂ ಕೂಡ ಮಾಡಿಕೊಟ್ಟಿದ್ದಾರೆ. ಅವರು ಒಂದು 50,000 60,000 ಅರ್ಥ ಹಣ ತಗೊಂಡು ಇನ್ನೊಂದು ಹಾಕೊಟ್ಟಿದ್ದಾರೆ, ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿ. ತದನಂತರ ಅವರು ಚಂದ್ರಶೇಖರ್ ಅವರು ಈಗ ಆಗಿರೋದು ಅವ್ರ ಅಸ್ಥಿ ಪಂಜರ ಸಿಕ್ಕಿದ್ರೆ ಇದು ತಮಗೆಲ್ಲ ಗೊತ್ತಿರುವಂತ ವಿಷಯ. ಹೌದು. ಈಗ ಇಲ್ಲಿ 2020ರಲ್ಲಿ ಚಂದ್ರಶೇಖರ್ ಅವರ ಹೆಸರು ಉತ್ತಾರದಲ್ಲಿ ಬರೋದಕ್ಕಿಂತ ಪೂರ್ವ 2016ರಲ್ಲಿಯೇ 16ರಲ್ಲಿ ಯಶವಂತ್ ಪಾಟೀಲ್ ರವರ ಹೆಸರಿನ ಮೇಲೆ ಮೃತ್ಯು ಪತ್ರವನ್ನು ಮಾಡಿದಾರ ಅಂತ ಹೇಳಿ ಒಂದು 200 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ತಯಾರು ಮಾಡಿರುವಂತದ್ದು. ಅದು ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಕ್ತು ಅಂತ ಹೇಳ್ತಾರೆ. ಈಗ ಬಾಂಡ್ ಪೇಪರ್ ಅನ್ನ ತಯಾರು ಮಾಡಿದವ್ರು ಯಾರು, ಅದ್ರ ಬಗ್ಗೆ ಇನ್ಕ್ವೈರಿ ಆಗ್ಬೇಕಲ್ಲ. ಯಾಕೆ ನಾವು ಡೇ 1 ಇಂದ ಹೇಳ್ತಾ ಇರೋದೇನಂತ ಕೇಳಿದ್ರೆ, ಯಶವಂತ್ ಪಾಟೀಲ್ರ ಮೇಲೆ ನಮಗೆ ಸಂಶಯ ನಾವು ಯಾರು ಕೊಲೆ ಇವರೇ ಮಾಡಿದಾರ ಅಂತ ಹೇಳಿಲ್ಲ ಎಲ್ಲೂ. ನಮ್ಗೆ ಕೊಲೆ ಆಗಿರುವ ಬಗ್ಗೆ ಸಂಶಯ ಇದೆ. ಸಂಶಯಕ್ಕೆ ಕಾರಣಗಳನ್ನ ನಾವು ಕೊಟ್ಟಿದ್ದೀವಿ. ಯಶವಂತ್ ಪಾಟೀಲ್ರು ಅವ್ರ ಚಿಕ್ಕಪ್ಪ ಮನೆಗೆ ಬಂದಿಲ್ಲ, ಕಳೆದು ಹೋಗಿದ್ದಾರೆ, ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸರನ್ನ ಕರ್ಕೊಂಡು ಹೋಗಿ ಮನೆ ಬಾಗಿಲು ಚಾವಿಯನ್ನು ಹೊಡೆದು ಒಳಗ್ ಚೆಕ್ ಮಾಡಿ ನೋಡಿದಾಗ ಈ ಅಸ್ಥಿ ಪಂಜರ ಸಿಕ್ತು. ಸೊ ಅಲ್ಲೇ ಅವರು ಮೃತರಾಗಿರಬಹುದು ಅಂತೇಳಿ ಹೇಳ್ತಾರೆ. ಆವಾಗ ಏನೋ ದೂರು ಕೊಡ್ತಾರೆ ಯಶವಂತ್ ಪಾಟೀಲ್ರು. ಆ ದೂರಿನಲ್ಲಿ ಅವರು ಎಲ್ಲಿಯೂ ಕೂಡ ಇವ್ರಿಗೆ ರಕ್ತ ಸಂಬಂಧಿಗಳಿದಾರಂತ ಹೇಳೋದಿಲ್ಲ. ಇವ್ರಿಗೆ ಯಾರಿಗೂ ರಕ್ತ ಸಂಬಂಧಿಗಳು ಇಲ್ಲ, ಅವ್ರಿಗೆ ಮಕ್ಕಳು ಇಲ್ಲ, ಯಾರು ರಕ್ತ ಸಂಬಂಧಿಗಳಿಲ್ಲ ಅಂತ ಹೇಳ್ತಾರೆ. ಹೆತ್ತ ತಾಯಿ ಮತ್ತು ಇಬ್ರು ಅಣ್ಣಂದಿರಿದ್ದಾಗಲೂ ಸಹ ರಕ್ತ ಸಂಬಂಧಿಗಳ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಅದು ಒಂದು ಸಂಶಯಕ್ಕೆ ಕಾರಣ ಆಗುತ್ತದೆ. ಎರಡನೇದಾಗಿ ವಿನೋದ ಪಾಟೀಲ್ ಅನ್ನೋರು ಮತ್ತೆ ಆ ಪಕ್ಕದ ಮನೆಯಲ್ಲಿ ಒಬ್ರು ಇರ್ತಾರೆ, ಶಾಬುದ್ದೀನ್ ಅಂತೇಳಿ. ಶಾಬುದ್ದೀನ್ ಮತ್ತು ವಿನೋದ ಪಾಟೀಲ್ ಅವರು ನನ್ನ ಫೋರ್ಸ್ಫುಲಿ ಆಗಿ ಮನೆಯಿಂದ ಹೊರಗಾಕಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಚಂದ್ರಶೇಖರ್ ಅವರು ಜೀವಂತವಾಗಿರುವಾಗಲೇ 112 ಫೋನ್ ಮಾಡಿ ದೂರ್ ಕೊಟ್ಟಿದ್ರು 2-3 ಬಾರಿ. ಸೊ ಆ ದೂರ್ ಪ್ರತಿನೂ ಸಿಕ್ಕಿತ್ತು. ಹಾಗಾಗಿ ಈ 3 ಜನರ ಮೇಲೆ ನಮ್ಗೆ ಡೌಟ್ ಇದೆ. ದಯಮಾಡಿ ಇದನ್ನ ನೀವು ವಿಚಾರಣೆಗೆ ಒಳಪಡಿಸ್ಬೇಕು ಎಲ್ಲರನ್ನ ಅಂತ ಹೇಳಿ ನಾವು ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳ್ಕೊಂಡಿದ್ವಿ, ಕೊಟ್ಟು ಬಂದಿದ್ವಿ. ಅದಾದ ನಂತರ ಇವರು ಯಶವಂತ್ ಪಾಟೀಲ್ ರವರು ಅದು ಅವ್ರ ತಾಯಿನೇ ಅಲ್ಲ, ಅವ್ರ ಮಲತಾಯಿ, ನನ್ನನ್ನು ಯಾರೋ ಹೆದರ್ಸಕ್ ಪ್ರಯತ್ನ ಪಡ್ತಿದ್ದಾರೆ, ನನಗೆ ಆ ಮನೆಗೆ ಹೋಗಿ ನಾನು ಅಲ್ಲಿ ಇರ್ಬೇಕು ಅಂತಿದ್ದೀನಿ, ಆ ಮನೆಯಲ್ಲಿ ಒಂದ್ ರೀತಿಯಲ್ಲಿ ಆ ಮನೆಯನ್ನು ನನ್ ಕಬ್ಜಾ ಕೊಡಿ ಅನ್ನೋ ರೀತಿಯಲ್ಲಿ ಅವರೊಂದು ಮನವಿಯನ್ನು ಮಾಡ್ಕೊಂಡಿದ್ರು, ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಈಗ ಅದು ಆಸ್ತಿ ಮೊದಲನೇದ್ದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆ ಅಮ್ಮ ಅಂದ್ರೆ ಚಂದ್ರಶೇಖರ್ ಅವರ ತಾಯಿ ಮಲ್ಲಮ್ಮ ಹೇಳ್ಬಿಟ್ರು, ಆ ಆಸ್ತಿ ನನಗೆ ಬೇಕಾಗಿಲ್ಲ, ಅದು ನಾನು ದುಡಿದಿರೋದಲ್ಲ, ನನ್ನ ಮಗ ದುಡಿದಿರೋದಲ್ಲ, ಅಥವಾ ನನ್ನ ಗಂಡನಿಂದ ಬಂದ ಆಸ್ತಿ ಅಲ್ಲ, ಆ ಆಸ್ತಿ ಬೇಕಾದ್ರೂ ಸರ್ಕಾರಕ್ಕೆ ಹೋಗ್ಲಿ, ನಂದು ಯಾವುದೇ ಅಭ್ಯಂತರ ಇಲ್ಲ, ನಾನು ಆಸ್ತಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ನನ್ನ ಮಗನ ಕೊಲೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಸಸ್ಪಿಷಿಯಸ್ ಇದೆ, ಸೊ ಹಾಗಾಗಿ ನನ್ನ ಮಗನ ಕೊಲೆ ಆಗಿರ್ಬೋದು ಅಂತ ನಂಗೆ ಡೌಟ್ ಇದೆ, ಆ ನಿಟ್ಟಿನೊಳಗಡೆ ಎನ್ಕ್ವೈರಿ ಆಗ್ಬೇಕು ಅಂತ ಇವತ್ತು ಕೂಡ ಮನವಿಯನ್ನು ಮಾಡಿದ್ರು. ಇಲ್ಲಿ ಹೋರಾಟ ಇರೋದು ಆಸ್ತಿಗಾಗಿ ಅಲ್ಲ, ಮೊದಲನೇ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಹೋರಾಟ ಇರೋದು ಆ ಆಸ್ತಿಗಾಗಿ ಕೊಲೆ ಆಗಿರಬಹುದು, ಅದಕ್ಕೆ ಆ ವಿಚಾರ ಆ ದೃಷ್ಟಿಕೋನದಲ್ಲಿ ಅದು ಎನ್ಕ್ವೈರಿ ಆಗ್ಲಿ ಅಂತ ಹೇಳಿ. ಈಗ ಆಸ್ತಿ ಬರಬೇಕು ಅನ್ನೋದಾದ್ರೆ ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ದೇಶಪಾಂಡೆ ಅನ್ನೋರೊಬ್ರು, ಕುಲಕರ್ಣಿ ಅನ್ನೋರೊಬ್ರು ಕೋರ್ಟ್ ಮೊರೆ ಹೋಗಿದ್ದಾರೆ. ವಿನೋದ ಅನ್ನೋರು ಕೂಡ ಇದರಲ್ಲಿ ಇರುವಂತವ್ರು, ಅವರು ಕೋರ್ಟ್ ಅಲ್ಲಿ ಇದ್ದಾರೆ. ಚಂದ್ರಶೇಖರ್ ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ, ಕೋರ್ಟ್ ಡಿಸೈಡ್ ಮಾಡುತ್ತದೆ ಯಾರಿಗೆ ಹೋಗ್ಬೇಕು ಅನ್ನೋದು ಆಸ್ತಿ.
ಸರ್ ಇಲ್ಲಿ ಇನ್ನು ಪೊಲೀಸ್ ಠಾಣೆಯಲ್ಲಿ ಇದ್ದಾಗಲೇ ನನಗೆ ಚಾವಿ ಕೊಡಿ ಅಥವಾ ನನಗೆ ಕಬ್ಜಾ ಕೊಡಿ, ನಾನು ಅಲ್ಲಿ ಇರ್ತೀನಿ, ನನಗೆ ಹೆದರಿಕೆ ಆಗುತ್ತೆ ಅಂತ ಹೇಳೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಇದು ಏನೀಗ ಇವ್ರೇನು ಮೃತ್ಯು ಪತ್ರ ಅಂತ ಹೇಳ್ತಾರೆ, ₹200 ಬಾಂಡ್ ಪೇಪರ್ ಅಲ್ಲಿ ಮಾಡಿರುವಂತದ್ದು, ಅದು ಮೃತ್ಯು ಪತ್ರನೇ ಕೊಟ್ಟಿಯಾಗಿದೆ. ಯಾಕಂದ್ರೆ ಅದು ಅಗ್ರಿಮೆಂಟ್ ಅಂತ ಏನೋ ಇದೆ ಅಲ್ಲ, ಅದು ವಿಲ್ ಅಂತ. ಅದರಲ್ಲಿ ವಿಲ್ ಅಂತ ಬರಬೇಕಿತ್ತು, ಅದರಲ್ಲಿ ಅಗ್ರಿಮೆಂಟ್ ಅಂತಿದೆ ಮೊದಲನೇದ್ದು. ಎರಡನೇದು ಏನಂತ ಕೇಳಿದ್ರೆ ಅದರಲ್ಲಿ 2 ಜನ, ಒಬ್ಬರು ನನಗೆ ಇವರು ಪರಿಚಯಸ್ಥರು ಅಂತ ಹೇಳಿ ಒಬ್ರು ವಕೀಲರು ಸಹಿ ಮಾಡ್ಬೇಕಾಗತ್ತೆ. ಹೌದು. ಮತ್ತೆ ಇನ್ನೊಬ್ರು ನೋಟ್ರಿ ವಕೀಲರು. ಹೌದು. ಅದು ಸರ್ಕಾರನೇ ನಿಯುಕ್ತ ಮಾಡಿರ್ತಾವ್ರನ್ನ. ಓಕೆ. ಇಲ್ಲಿ ಏನು ನೋಟ್ರಿ ವಕೀಲರನ್ನ ಇಲ್ಲಿ ಹೇಳ್ತಾರೆ ಇವರೆಲ್ಲ ಪಾಟೀಲ್ ಅಂತ ಹೇಳಿ ನೋಟ್ರಿ ವಕೀಲರು. ಪಾಪ ಅವ್ರು ಇವತ್ತಿಲ್ಲ, ಸೀರ್ ಹೋಗಿದ್ದಾರೆ ಅವರು. ಅವ್ರ ಆಯ್ತು, ಮತ್ತೆ ಅವರ ಏನೀಗ ನನಗೆ ಪರಿಚಯಸ್ಥರು ಅಂತ ಹೇಳಿಕೊಳ್ಳುವಂತಹ ವಕೀಲರು ಅವರು ಕೂಡ ಇಲ್ಲ ಇವತ್ತು. ಓಕೆ. ಅವರು ಸೀರ್ ಹೋಗಿದ್ದಾರೆ. ಸೀಲ್ಗಳು ಕೂಡ ಬದಲಾವಣೆ ಆಗಿದಾವೆ ಅಂತ ಕೆಲವೊಂದು ಅದು ನೋಡ್ತಾ ಇದ್ರೆ ಪರಾಮರ್ಶಿಸಿದ್ರೆ ಗೊತ್ತಾಗ್ತದೆ. ಒಂದ್ ಸ್ವಲ್ಪ ಏನೋ ಈಗ 2 ಅಂದ್ರೆ ಅದು ನೋಟ್ರಿ ಸಿಗಕ್ಕಿಂತ ಮುಂಚೆನೆ ಅವ್ರು ಕನ್ಫ್ಯೂಸ್ ಇರ್ಬೇಕು. ನೋಡ್ರಿ ಅವ್ರಿಗೆ ಯಾವ್ರಿಗೆ ಆಥರೈಸ್ಡ್ ಆಗಿ ಬಂದಿದ್ದು, ಆಮೇಲೆ ಅದಕ್ಕಿಂತ ಮುಂಚೆ 1 ವರ್ಷದ ಕ್ರಿಯೇಟ್ ಮಾಡಿರೋದ್ರಿಂದ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ. ಇದು ತನಿಖೆನ ಅಳವಡಿಸ್ಕೊಳ್ರಿ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ. ಹೌದಾ? ಹೌದು. ನಾನು ಡೇ 1 ಇಂದನೂ ಹೇಳ್ತಾ ಇದ್ದೇನೆ, ಇದರಲ್ಲಿ ಫೋರ್ಜರಿ ದಾಖಲೆಗಳು ಬಹಳ ಆಗಿದಾವೆ. ಆಸ್ತಿಗಾಗಿ ನಾವ್ ಯಾಕೆ ಹೇಳ್ತಿದೀವಿ, ಕೊಲೆ ಆಸ್ತಿಗಾಗಿ ನಡೆದಿರ್ಬೋದು ಅಂತ ಹೇಳಕ್ ಕಾರಣನೇ ಅದು. ಯಾಕಂದ್ರೆ ದಾಖಲೆಗಳೇ ಫೋರ್ಜರಿ ಆಗಿರೋದು. ಇಲ್ಲಿ ಏನ್ ಬಾಂಡ್ ಆಗಿದೆಯಲ್ಲ, ಇದು ಕೂಡ ಫೋರ್ಜರಿ ಬಾಂಡ್. ಫೋರ್ಜರಿ ಬಾಂಡ್ ಅಂತ ನಮ್ಗೆ ಮೇಲ್ನೋಟ ಕಂಡು ಬರ್ತಾ ಇದೆ. ಯಾಕೆ ಫೋರ್ಜರಿ ಅಂತ ಹೇಳಿದ್ರೆ, ಇವತ್ತು ಏನು ಇದ್ರನ್ನ ನೋಟ್ರಿ ವಕೀಲರು ಏನಿದಾರಲ್ಲ, ನೋಟ್ರಿ ವಕೀಲರು BG ಪಾಟೀಲ್ ಅನ್ನೋಂಥವ್ರು ಅವ್ರ ಮನೆಗೆ ಹೋಗಿದ್ವಿ ನಾವು. ಸಹಿಯನ್ನು ತೋರಿಸಿದ್ವಿ ಅವ್ರ ಮನೆಗೆ, ಅವರ ಶ್ರೀಮತಿ ಅವ್ರಿಗೆ, ಅವ್ರ ಮಗನಿಗೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಮಗ ಯಶವಂತ್ ಪಾಟೀಲ್ ಅನ್ನೋರೇ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತು ಹೇಳಿದ್ರು, ಇದು ನಮ್ಮ ತಂದೆಯ ಸಹಿ ಅಲ್ಲ. ನಮ್ಮ ತಂದೆಯವರಿಗೆ ನೋಟ್ರಿ ವಕೀಲರು ಅಂತ ಹೇಳಿ ಅವರಿಗೆ ಒಂದು ಇದು ಸಿಕ್ಕಿದ್ದೆ 2005ರಲ್ಲಿ. ಅವ್ರದ್ದು 2005ರಿಂದ 2010 ಇದ್ರು. 10ರಲ್ಲಿ ರಿನ್ಯೂವಲ್ ಆಯ್ತು, 10ರಿಂದ 15 ಇದ್ರು, ಮತ್ತೆ 15ರಿಂದ ರಿನ್ಯೂವಲ್ ಆಯ್ತು ಅವ್ರದ್ದು. ಈ ಸೀಲ್ ಮೇಲೆ 2015 ಅಂತ ಬರ್ಬೇಕಿತ್ತು, ಇಲ್ಲಿ 2004 ಅಂತಿದೆ. ಸೀಲ್ ಒಳಗಡೆ ರೌಂಡ್ ಸೀಲ್ ಅಲ್ಲಿರುವಂತ 2004 ನಮ್ಮ ತಂದೆಯವರು ಅವಾಗ ನೋಟ್ರಿ ವಕೀಲರು ಆಗಿರ್ಲಿಲ್ಲ. ಸೊ ಒಂದು ಇಲ್ಲಿ ಇದು ಫೋರ್ಜರಿ ಆಗಿದೆ ಅಂತ ಅರ್ಥ. ಎರಡನೇದ್ದು ಅವ್ರ ಸಹಿನೇ ಅಲ್ಲ ಅದು. ಆಮೇಲೆ ಇನ್ನೊಂದು KB ಕಮಲಾಪುರ್ ಅಂತ ಹೇಳಿ ಒಬ್ರು ವಕೀಲರು ಸೈನ್ ಮಾಡಿದ್ದಾರೆ ಅಂತ, ನನಗೆ ಪರಿಚಯಸ್ಥರು ಅಂತ ಸೈನ್ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಇದರಲ್ಲಿ. KB ಕಮಲಾಪುರ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಅವರ ಪಕ್ಷಿಗಾರರ ಪರವಾಗಿ ವಕೀಲರಾಗಿ ಹಾಜರಾಗಿದ್ರು. ಸಾಕಷ್ಟು ಅಫಿಡೇಟ್ಗಳನ್ನ, ವಕಾಲತ್ತುಗಳನ್ನ ಅವರು ಕೋರ್ಟಿಗೆ ಹಾಕಿದ್ದಾರೆ. ಅವ್ರ ಕೋರ್ಟ್ ಇಂದ ನಾವು ಸರ್ಟಿಫೈಡ್ ಕಾಪಿಗಳನ್ನ, ಬೇರೆ ಒಂದು ಥರ್ಡ್ ಪಾರ್ಟಿ ಸರ್ಟಿಫೈಡ್ ಕಾಪಿಯನ್ನು ತೆಗೆದು ಚೆಕ್ ಮಾಡಿದಾಗ KB ಕಮಲಾಪುರ ಅವ್ರ ಸೈನ್ಗೂ ಈ ಬಾಂಡ್ ಅಲ್ಲಿರುವಂತ ಸೈನ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಎರಡನೆಯದ್ದು ಚಂದ್ರಶೇಖರ್ ಕೊಲ್ಲಾಪುರ ಅವ್ರ ಸೈನ್ ಅಂತ ಏನ್ ಹೇಳ್ತಾರೆ ಇದರಲ್ಲಿ ಇರೋದಂತದ್ದು, ಚಂದ್ರಶೇಖರ್ ಕೊಲ್ಲಾಪುರ ಅವರು ತಾವು ಅಫಿಡೇಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಮೂಲ ಸರ್ನೇಮಿನಿಂದ ಕೊಲ್ಲಾಪುರ ಅಂತ ಹೇಳಿ ಒಂದು ಅಫಿಡೇಟ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಅಲ್ಲಿ ತಾವೇ ಅಫಿಡೇಟ್ ಕೊಟ್ಟಿದ್ದದು, ಅದು ಒರಿಜಿನಲ್ ಅಫಿಡೇಟ್ ಕೋರ್ಟಿಗೆ ಕೊಟ್ಟು ಮಾಡ್ಕೋಬೇಕು. ಸೊ ಅದರಲ್ಲಿ ಇರುವಂತಹ ಸೈನಿಗೂ ಈ ಬಾಂಡ್ ನಲ್ಲಿ ಇರುವಂತಹ ಸೈನಿಗೂ ಕೂಡ ಯಾವುದೇ ರೀತಿಯ ಇದು ತಾಳ ಆಗೋದಿಲ್ಲ. ಆಮೇಲೆ ಇನ್ನೊಂದು ಬಸವರಾಜ್ ಸರ್, ಈಗ ಯಶವಂತ್ ಪಾಟೀಲ್ ಅವ್ರ ಅಂಕಪಟ್ಟಿ ಅವ್ರದೊಂದು ಇದೆಯಲ್ಲ ಮಾರ್ಕ್ಸ್ ಕಾರ್ಡ್, ಅದ್ರ ಅಫಿಡವಿಟ್ಗೆ ಆ ಸೈನಿಗೆ ಮೃತ್ಯು ಪತ್ರ ಸಹಿತ ಎರಡು ಸ್ವಲ್ಪ ಬೇರೆ ಬೇರೆ ಇದಂಗೆ ಕಾಣ್ತದಲ್ಲ ಅದು ಇದು ವಸಂತಗೌಡ ಪಾಟೀಲ್ ಅವರ ಮಾರ್ಕ್ಸ್ ಕಾರ್ಡ್ ಇದೆ. ಇದು ವಸಂತಗೌಡ ಪಾಟೀಲ್ ಅವರು ಬಂದು ಈ ನೋಟ್ರಿ ವಕೀಲರು ಏನಿದಾರೆ BG ಪಾಟೀಲ್ ಅವ್ರ ಮಗ. ಅವರೊಬ್ಬ ಕಂಪ್ಯೂಟರ್ ಇಂಜಿನಿಯರ್. ಇವತ್ತು ಅವ್ರ ಮನೆಗೆ ನಿನ್ನೆ ನಾವು ಹೋದಾಗ ಅವ್ರು ಅದನ್ನ ನೋಡಿ, ಇದು ನಮ್ಮ ತಂದೆಯವ್ರ ಸೈನ್ ಅಲ್ಲ, ನಮ್ಮ ತಂದೆಯವರ ಹೆಸರಿನ ಮೇಲೆ ಹಿಂಗ್ ಫೋರ್ಜರಿ ಸೈನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಸ್ವತಃ ಬರ್ತೀನಿ ನಿಮ್ ಜೊತೆ ಅಂತ ಬಂದ್ರು. ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತನೂ ಕೂಡ ಹೇಳಿದ್ದಾರೆ ಅವರು. ಒಟ್ಟಾರೆ ಇನ್ನೊಂದು ನೋಟ್ರಿ ಬುಕ್ ನಲ್ಲಿ ನೋಂದಣಿ ಆಗಿದ್ದು ಕಂಪಲ್ಸರಿ ಇರ್ಬೇಕಲ್ಲ, ಅದು ಇಲ್ಲ ಇಲ್ಲ ಅಂತೀರಾ? ಇಲ್ಲ, ಒಂದು ವಿಲ್ ಅಂತ ಆದ್ಮೇಲೆ ವಿಲ್ ಮಾಡೋದಾದ್ರೆ ಅದು ನೋಂದಣಿ ಆಗಿರ್ಲೇಬೇಕು. ಖಂಡಿತ. ಈಗ ನೋಟ್ರಿ ಈಗ ಏನಂತ ಹೇಳಿದ್ರೆ ಅದು ಕಾಯ್ದೆನೇ ಇದೆ, ನೋಂದಣಿ ಕಂಪಲ್ಸರಿ ಆಗಿರ್ಬೇಕು. ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ಇವರು ಒಂದು ವೈಟ್ ಪತ್ರದಲ್ಲಿ ಮಾಡ್ತಾರೋ ಅಥವಾ ₹2 ಬಾಂಡ್ ಅಲ್ಲಿ ಮಾಡಿದ್ರು ಸಹ ಅದು ಪ್ರೊಬೇಟ್ ಆಗಬೇಕು. ಮುಂದೆ ಕೋರ್ಟಿಗೆ ಇವರು ಕೇಸ್ ಹಾಕಿ ಕೇಸ್ ಒಳಗಡೆ ಅದನ್ನ ಪ್ರೂವ್ ಮಾಡ್ಬೇಕು. ಅದನ್ನ ಹೌದು ಇವ್ರು ನಾವೇ ಅಂತ ಪ್ರೂವ್ ಮಾಡ್ಬೇಕು ಅವ್ರು ಅದನ್ನ.
ಓಕೆ. ಈಗ ಹಾಗಾಗಿ ಇಲ್ಲಿ ಯಶವಂತ್ ಪಾಟೀಲ್ ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ನಾನ್ ಮನೆಗೆ ಹೋಗ್ಬೇಕು, ಆ ಮನೆಯಲ್ಲಿ ನಾನು ಇರ್ಬೇಕು, ಆ ಮನೆ ನನಗೆ ಬಿಟ್ಟು ಕೊಡಿ ಅಂತೇಳಿ. ಈಗ ಅದು ಪೊಲೀಸರಿಗೆ ಮನೆ ಕಬ್ಜಾ ಕೊಡುವ ಅಧಿಕಾರ ಇದ್ರೆ ಕೊಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಹೋರಾಟ ಆ ಮನೆ ತಗೋಬೇಕು ಅಥವಾ ಜಾಗ ತಗೋಬೇಕು ಅನ್ನುವಂಥದ್ದಲ್ಲ. ನಮ್ಮ ಹೋರಾಟ ಇಲ್ಲಿ ಎಲ್ಲೋ ಒಂದ್ ಕಡೆ ದಾಖಲೆಗಳು ಮೆನುಪ್ಲೇಟ್ ಆಗಿದಾವೆ, ದಾಖಲೆಗಳನ್ನ ಫೋರ್ಜರಿ ದಾಖಲೆಗಳನ್ನ ರೆಡಿ ಮಾಡಿ ಜಾಗ ಹೊಡೆಯುವಂತ ಒಂದು ಕೆಲಸ ನಡೀತಾ ಇದೆ. ಧಾರವಾಡದಲ್ಲಿ ಎಸ್ಪೆಷಲಿ ಮಾಳಮಡ್ಡಿ ಮತ್ತು ಸಾಧನಕೆರೆಯಲ್ಲಿ ಅತಿ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ 5 ಗುಂಟೆ 10 ಗುಂಟೆ ಪ್ರಾಪರ್ಟಿಗಳಿದಾವೆ. ಅಲ್ಲಿ ಬಹಳ ಜನ ತಂದೆ ತಾಯಿಗಳು ಒಬ್ಬರೇ ಇರ್ತಾರೆ, ಬಹಳ ಜನ ಫಾರಿನ್ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಂತಹ ಪ್ರಾಪರ್ಟಿಗಳ ಮೇಲೆ ಕಬ್ಜಾ ಮಾಡೋದಕ್ಕಂತೇಳಿ ಒಂದು ತಂಡ ಹುಟ್ಟುಕೊಂಡು ಇಂಥ ದಾಖಲೆಗಳನ್ನ ರೆಡಿ ಮಾಡ್ತಾ ಇದೆ. ಕಳೆದ ಕೊಟ್ಟಿ ದಾಖಲೆ ಬ್ರಹ್ಮಂದ್ರ ಅಂತ ಹೇಳ್ತಾರೆ, ಸಾಕಷ್ಟು ಜನ ಇದ್ದಾರೆ. ಈಗ ಕುಂಬಳಕಾಯಿ ಕಳ್ರ ಆಗ್ತಾರ ಪ್ರಾಯಶಃ ಇದು ನೋಡಿದ್ಮೇಲೆ ಎಲ್ಲ 100%. ಇದ್ರಲ್ಲಿ ನೋಡ್ರಿ, ಒಂದು ಫೋರ್ಜರಿ ಬಾಂಡ್ ತಯಾರು ಮಾಡೋದು, ಈ ಬಾಂಡ್ ತಯಾರು ಮಾಡೋದು ಕೂಡ ಒಂದು ದೊಡ್ಡ ಅಪರಾಧ. ಹೌದೌದು ಹೌದು. ಅದರಲ್ದೇನೆ ಮತ್ತೆ ನೋಟ್ರಿ ವಕೀಲರ ಸೀಲ್ಗಳನ್ನ ತಯಾರು ಮಾಡೋದು, ಹೌದು ಹೌದು, ಬೇರೆಯವ್ರನ್ನ ಕರ್ಕೊಂಡು ಬಂದು ಅದೇ ತರವಾಗಿ ಸಹಿ ಮಾಡಿಸೋದು, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು, ಪೊಲೀಸ್ ಆಯುಕ್ತ, ತಮ್ಮ ಮೂಲಕ ನಾನು ಮನವಿ ಮಾಡ್ಕೋತೀನಿ, ಪೊಲೀಸ್ ಆಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಗಂಭೀರವಾಗಿ ಪರಿಗಣಿಸಿ ಈ ಒಂದು ಪ್ರಕರಣ, ಕೊಲೆ ಪ್ರಕರಣ, ನಮಗೆ ಕೊಲೆ ಸಂಶಯ ಇದೆ, ಕೊಲೆ ಆಗಿದ್ರೆ ಅದು ಒಳ್ಳೇದು, ಆಗಿಲ್ಲ ಕೊಲೆ ಆಗಿತ್ತಪ್ಪ ಅಂತ ಕೇಳಿದ್ರೆ ಅದಕ್ಕೆ ನ್ಯಾಯ ಸಿಗಲಿ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಕೊಲೆ ಆಗಿಲ್ಲ ಅಂದ್ರೆ ಬಹಳ ಒಳ್ಳೇದು, ಅವ್ರು ಸಹಜವಾಗಿ ಸತ್ತಿದ್ರೆ ಅದನ್ನ ನಾವು ಯಾರು ಕೇಳಕ್ಕೆ ಹೋಗುದಿಲ್ಲ. ಆದ್ರೆ ಕೊಟ್ಟಿ ದಾಖಲೆಗಳನ್ನ ತಯಾರು ಮಾಡಿ ಜಗಾನು ಕೂಡ ಕಬಳಸಕ್ ಹೊಂಟಾರಲ್ಲ, ಆ ಕೊಟ್ಟಿ ದಾಖಲೆಗಳನ್ನ ತಯಾರು ಮಾಡಿದವ್ರನ್ನ ತಂದು ಕುಂದಿಸಿದ್ರೆ ಅವ ಹೆಂಗ್ ಸತ್ತ ಅನ್ನುವಂತ ನಿಜಾಂಶ ಹೊರಗಡೆ ಬರುತ್ತೆ. ಯಾಕಂತ ಕೇಳಿದ್ರೆ ಅವ ಸಾಯೋಕ್ಕಿಂತ ಪೂರ್ವದಲ್ಲೇ 2015ರಲ್ಲಿ ದಾಖಲೆ ರೆಡಿ ಆಗಿದೆ ಅಂತ ಕೇಳಿದ್ರೆ ಅವ್ನ ಮುಂದೆ ಸಾಯ್ತಾನಂತ ದಾಖಲೆ ರೆಡಿ ಮಾಡಿದವ್ರಿಗೆ ಗೊತ್ತಿತ್ತು. ಅಥವಾ ಅವ್ನ ಕೊಲ್ಲಕ್ಕೆ ಇವರೇ ಪ್ರಯತ್ನ ಪಟ್ರು ಅಂತ. ಖಂಡಿತ ಖಂಡಿತ. ಎಲ್ಲ ಒಂದ್ ಕಡೆ ಈಗ ಬಸವರಾಜ್ ಕೊರವರು ಸರ್, ತಾವು ಜನಜಾಗೃತಿಯಿಂದ ಒಂದು ಜಾಗೃತಿ ಪಡಿಸ್ತಾ ಬಂದಿದ್ದೀರಿ. ಅದು ಮುಂಚೆ ಯೋಗೀಶ್ ಗೌಡ್ರ ಕೊಲೆ ಪ್ರಕರಣದಲ್ಲಾಗ್ಲಿ, ಈ KIDB ಪ್ರಕರಣದಲ್ಲಾಗ್ಲಿ, ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರು ಬಂದಿದಾರಂದ್ರೆ ಆ ಬ್ಯಾಚ್ಗಿನಲ್ಲಿ ಕೂಡ ಇವರು ನಡಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವೊಬ್ರು. ಯಾಕೆ? ಇದು ನನ್ನ ಒಂದು ಪ್ರಶ್ನೆ, ಇದು ಕುತೂಹಲ ಪ್ರಶ್ನೆ. ಏನಾಗ್ತದೆ ನೋಡ್ರಿ, ನಾನೇನ್ ದೊಡ್ಡ ಮನುಷ್ಯ ಅಲ್ಲ, ಇರೋ ಸತ್ಯನ ನಾನು ಮಾತಾಡ್ತೀನಿ. ನಾನು ಈ ಹಿಂದೆ KIDB ಪ್ರಕರಣವನ್ನ ಎತ್ಕೊಂಡು KIDBಯಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ವಿರುದ್ಧ DC ಕಚೇರಿ ಮುಂದೆ ಸ್ಟ್ರೈಕ್ ಮಾಡಿದ್ರು. ಇಲ್ಲ, ಇದು ಹಂಗಾಯ್ತು ಹಿಂಗಾಗಿದೆ ಅಂತ ಹೇಳಿ ಸುಮ್ನೆ ಯಾರ್ಯಾರದ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸುವಂತ ಕೆಲಸ ಮಾಡಿದ್ರು. ತದನಂತರ ನಿಮ್ಗೆ ಗೊತ್ತಿದೆ, ಒಂದು 10 ದಿವಸದಲ್ಲಿ ಅದು ಪ್ರಕರಣ CID ಹೋಯ್ತು. ಆ ಸ್ಟ್ರೈಕ್ ಅಲ್ಲಿ ಇದ್ದಂತವ್ರೆ 5-6 ಜನ ಅರೆಸ್ಟ್ ಆಗ್ಬಿಟ್ರು. ಯಾಕಂತ ಹೇಳಿದ್ರೆ ಅವರೇ ಅದರಲ್ಲಿ ಕೊಟ್ಟಿ ದಾಖಲೆಗಳನ್ನು ತಯಾರು ಮಾಡಿ ರೈತರ ಹೆಸರಲ್ಲಿ ಹಣ ತೆಗೆದಿದ್ರು. ನಂತರ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳಿದ್ದಂತವ್ರು ಎಲ್ಲರೂ ನಮ್ಮನ್ನ ಬೆದರಿಸುವ ತಂತ್ರಗಳನ್ನು ಮಾಡಿದ್ರು, ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಕೂಡ ಮಾಡಿದ್ರು. ಅದು ಕೂಡ CBI ಗೊತ್ತು ಏನಾಗಿದೆ ಅಂತ ಇವತ್ತೆಲ್ಲ ಜನರು ಕಣ್ಣು ಮುಂದಿದೆ. ಈಗ ನಮ್ಮದು ಈ ಒಂದು ಪ್ರಕರಣದಲ್ಲಿ ನಮ್ಮದು ಉದ್ದೇಶ ಇಷ್ಟ ಏನಂತ ಕೇಳಿದ್ರೆ, ಏನ್ ಆ ತಾಯಿ ಮಲ್ಲಮ್ಮ ಇದ್ದಾರೆ ಇವತ್ತು, ಚಂದ್ರಶೇಖರ್ ಅವ್ರ ತಾಯಿ, ಆ ತಾಯಿನ ಒಂದ್ ಕಡೆ ಅವ್ಳು ನ್ಯಾಯ ಕೇಳ್ತಿದ್ದಾಳೆ. ಅವಳಿಗೆ ಒಂದ್ ಕಡೆ ಮಲತಾಯಿ ಅಂತ ಹೇಳಿ ಆಕಿಗೆ ಮನಸ್ಸಿಗೆ ನೋವು ಮಾಡಿ ಅವಳನ್ನ ಈ ಹೋರಾಟದಿಂದ ಹಿಂದೆ ಸರಿಸುವಂತ ಪ್ರಯತ್ನ. ಎರಡನೇದು, ಸಾಮಾಜಿಕ ಹೋರಾಟಗಾರರು ಅವರ ಹಿಂಬಾಲಕರು ಯಾರೋ ಬಂದ್ರು ನಮಗೆ ಸರಿ ಅಂತ ಹೇಳಿದ್ರು ಅಂತ ಹೇಳಿ ಸುಳ್ಳು ಅಪವಾದಗಳನ್ನ, ಇಂಡೈರೆಕ್ಟ್ ಅಪವಾದಗಳನ್ನ ಈಗೇನು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ, ಹಿಂದೆ ಸರಿಸಬೇಕು ಅಂತ ಹೇಳಿ, ನಾವೆಲ್ಲ ಹಿಂದೆ ಸರಿಬೇಕು ಅಂತ ಹೇಳಿ. ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ಇದು ಪ್ರಕರಣ ಕೂಡ ನಾವು ಧಾರವಾಡದ ಮಟ್ಟಕ್ಕೆ ನಾನು ಇಷ್ಟು ಹೇಳಕ್ ಬಯಸ್ತೇನೆ. ಇದು ಪೊಲೀಸ್ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನ ಎನ್ಕ್ವೈರಿ ಮಾಡಿದ್ರೆ ಈ ಬಹಳ ಜನರ ಮುಖವಾಡಗಳು ಕಳಿಸ್ತಾವೆ. ಇದರಲ್ಲಿ ಇಲ್ಲದೆ ಹೋದ್ರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ಒಂದು ನ್ಯಾಯಾಲಯದ ಒಂದು ರಿಟ್ ಪಿಟಿಷನ್ ಹಾಕಿ ನಾವ್ ಏನ್ ಮಾಡ್ಬೇಕು ಮಾಡ್ತೇವೆ. ಖಂಡಿತ. ಧನ್ಯವಾದ ಬಸವರಾಜ್ ಸರ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.